ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಈ ಇಂಟಿಗ್ರೇಷನ್ ಹೇಗೆ ಅನಿಸ್ತಾ ಇದೆ? ಸೊ ಈಸಿ ಅನಿಸ್ತಾ ಇದೆಯಾ? ಸೊ ಕೆಲವು ಮಕ್ಕಳು ಹೇಳ್ಬೋದು, ಏನು ಈಸಿ ಸರ್, ಒಂದೊಂದು ಸತಿ ಒಂದೊಂದು ಮೆಥಡ್ ಹೇಳ್ಕೊಡ್ತೀರಾ, ಒಂದೇ ಕ್ವಶನ್ಗೆ 2-3 ಮೆಥಡ್ ಹೇಳ್ತೀರಾ, ಹಿಂಗೆ ಮಾಡಿ ಅಂತೀರ, ಹಂಗೆ ಮಾಡಿ ಅಂತ ಹೇಳ್ತೀರಾ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಈ ಲೆಕ್ಚರಲ್ಲೂ ಕೂಡ ಅಷ್ಟೇ, ಇದು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ತುಂಬ ಇಂಪಾರ್ಟೆಂಟು. ಸೊ ಈ ಲೆಕ್ಚರಲ್ಲೂ ಕೂಡ ನಾನು ತುಂಬ ಒಂದೊಂದು ಕ್ವಶನ್, ಕೆಲವೊಂದು ಕ್ವಶನ್ ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ, ಕೆಲವೊಂದು ಕ್ವಶನ್ಗೆ 2-3 ಮೆಥಡ್ ಹೇಳ್ಕೊಡ್ತೀನಿ. ಆ್ಯಂಡ್ ಲಾಸ್ಟಲ್ಲ ಒಂದು ಕ್ವಶನ್ ತೊಗೊಂಡು ನಾವು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ರಲ್ವಾ. ಸೊ ಐ ಥಿಂಕ್ ವಿ ಡಿಡ್ ಇಟ್. ಏನೋ ಲಾಸ್ಟ್ ಲೆಕ್ಚರ್ ಏನಾಯಿತು, ಇಂಟಿಗ್ರೇಷನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮಾಡಿದ್ದೀವಿ. ಅದಾದಮೇಲೆ ವಿ ಡಿಸ್ಕಸ್ ಲಾಸ್ಟ್ ಲೆಕ್ಚರಲ್ಲಿ ಇಂಟಿಗ್ರೇಷನ್ ಬೈ ಸಮ್ ಸ್ಪೆಷಲ್ ಇಂಟಿಗ್ರಲ್ಸ್, 5 ಮಾರ್ಕರ್ ಡಿರೈವೇಷನ್ಸು, ಮತ್ತು ಐ ಟೋಲ್ಡ್ ಯು ಲಾಟ್ ಆಫ್ ಮೆಥಡ್ಸ್ ಫಾರ್ ಯು, ಅಂದರೆ ಹೇಗೆ ಇಂಟಿಗ್ರೇಟ್ ಮಾಡಬೇಕು. ಲಾಸ್ಟ್ ಒಂದು ಕ್ವಶನ್ ತೊಗೊಂಡು ಐ ಟೋಲ್ಡ್ ಯು 2-3 ಮೆಥಡ್ಸ್. ಸೊ ಈ ಲೆಕ್ಚರಲ್ಲೂ ಅಷ್ಟೇ ಒಂದು ಕ್ವಶನ್ ತೊಗೊಂಡು ಯಾಕೆ ನಾವು ಪ್ರೀವಿಯಸ್ ಮೆಥಡ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಮಾಡೋಕ್ಕಾಗಲ್ಲ, ಯಾಕೆ ಈ ಮೆಥಡ್ ಯೂಸ್ ಮಾಡಬೇಕು. ಸಿ ಮಕ್ಕಳು ಏನು ಗೊತ್ತಾ, ನೀವೆಲ್ಲ ಇಂಟಿಗ್ರೇಷನ್ ಕಲಿತೀರಾ. ಪ್ರಾಬ್ಲಮ್ ಏನಂತಿಗೆ ಇಂಟಿಗ್ರೇಷನ್ ಡಿಫಿಕಲ್ಟ್ ಅಂತ ಹೇಳಿದ್ರೆ, ನೀವೆಲ್ಲರೂ ಅಂದ್ಕೊತೀರಾ ಯಾವುದೋ ಒಂದು ಕ್ವಶನ್ ಕೊಟ್ಟರೆ ಇದೇ ಮೆಥಡಲ್ಲಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಆ ಥರ ಏನೂ ಇಲ್ಲ, ಆರಾಮಾಗಿ ಈಸಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಒಂದು ಆರ್ಡ್ರಲ್ಲಿ ಬನ್ನಿ. ಸೊ ವಿ ಹ್ಯಾವ್ ಡನ್ ವಿತ್ ಫಸ್ಟ್ ಇಂಟಿಗ್ರೇಷನ್, ಬೇಸಿಕ್ ಆಫ್ ಇಂಟಿಗ್ರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಅದಾದಮೇಲೆ ವಿ ಹ್ಯಾವ್ ಡನ್ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್, ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಇಂಟಿಗ್ರೇಷನ್ ಟ್ರಿಗ್ನೋಮೆಟ್ರಿಕ್ ಮುಗಿಸಿದ್ದೀವಿ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಪ್ರೀವಿಯಸ್ ಲೆಕ್ಚರಲ್ಲಿ ವಿ ಹ್ಯಾವ್ ಕಂಪ್ಲೀಟ್ ಡಿಸ್ಕಸ್ ಅಬೌಟ್ ದಟ್, ಹೇಗೆ ಮಾಡಬೇಕು. ಡಿರೈವೇಷನ್ಸ್ 5 ಮಾರ್ಕ್ ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ಸು. ಆ ಡಿರೈವೇಷನಲ್ಲಿ 3 ಡಿರೈವೇಷನ್ ಹೇಳ್ಕೊಟ್ಟಿದ್ದೀನಿ, ಬೇರೆ ಎಲ್ಲ ಡಿರೈವೇಷನ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಾದಮೇಲೆ ಬೇಸ್ಡ್ ಆನ್ ದಟ್ ವಿ ಡಿಡ್ ಲಾಟ್ ಆಫ್ ಕ್ವಶನ್ಸ್. ಅರ್ಥ ಆಯ್ತಾ? ಸೊ ಇವತ್ತೇನು ಮಾಡೋಣ, ಇವತ್ತು ಬಂದು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್. ಇದೊಂದು ಮೆಥಡ್. ಸೊ ಏನಾಗುತ್ತೆ ಅಂದರೆ ಬೇಸಿಕಲಿ ಅಂದರೆ, ಕೆಲವೊಂದು ಸತಿ ನೋಡಿ, ಇದೊಂದು ಫ್ರಾಕ್ಷನ್, ಇದೊಂದು ಕೂಡ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಪ್ರಾಪರ್ ಫ್ರಾಕ್ಷನ್ಸ್, ಇಂಪ್ರಾಪರ್ ಫ್ರಾಕ್ಷನ್ಸ್, ಆಲ್ ದೋಸ್ ಥಿಂಗ್ಸ್. ಏನೋ A/B ಅಂತ ಇರುತ್ತಲ್ವ, ಇಲ್ಲಿ ಮೇಲೆ ಒಂದು ಪಾಲಿನಾಮಿಯಲ್, ಕೆಳಗೊಂದು ಪಾಲಿನಾಮಿಯಲ್ ಇದ್ದರೆ ಈ ಥರ ಈ ಏನಾಗುತ್ತೆ ಫ್ರಾಕ್ಷನ್ ಅಂತ ಹೇಳಿದ್ರೆ, ಇದು ಮಲ್ಟಿಪ್ಲೈ ಆಗ್ತಾ ಇದೆ. ನಾನು ನಿಮಗೆ ಫಸ್ಟ್ ಹೇಳ್ಕೊಂಬಂದಲ್ವಾ, ಅಯ್ಯೋ ಇಂಟಿಗ್ರೇಷನಲ್ಲಿ ಮಲ್ಟಿಪ್ಲಿಕೇಶನ್ ರೂಲೇ ಇಲ್ಲ. ಆ್ಯಕ್ಚುಲಿ ಒಂದು ಸಣ್ಣ ರೂಲ್ ಇದೆ, ನೆಕ್ಸ್ಟ್ ಹೇಳ್ಕೊಡ್ತೀನಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದ್ಬಿಟ್ಟು. ಬಟ್ ಅದು UV ರೂಲ್ GV ರೂಲ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಅದರಿಂದ ಏನಾಗುತ್ತೆ, ನೀವು ನನ್ನ ಲೆಕ್ಚರ್ಸ್ ಪ್ರಾಪರಾಗಿ ಪ್ರತಿಯೊಂದು ಲೆಕ್ಚರ್ ಫಾಲೋ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ನಾನು ಪ್ರತಿ ಸತಿ ಹೇಳ್ತೀನಿ, ವೆನ್ ಎವರ್ ವಿ ಹ್ಯಾವ್ ಪ್ರಾಡಕ್ಟ್ ರೂಲ್ ಆರ್ ಸಮಥಿಂಗ್ ಇಸ್ ಮಲ್ಟಿಪ್ಲೈಯಿಂಗ್, ಕನ್ವರ್ಟ್ ದೆಮ್ ಇಂಟು ಅಡಿಷನ್ ಟರ್ಮ್ಸ್, ಇಂಟಿಗ್ರೇಷನ್ ಬಿಕಮ್ಸ್ ವೆರಿ ಈಸಿ ಅಲ್ವಾ. ಎಷ್ಟೋ ಲೆಕ್ಚರ್ಸ್ನ ಹೇಳ್ತಾ ಬಂದೀನಿ, ಎಷ್ಟೊಂದು ಕ್ವಶನ್ಸ್ಗೆ. ಏನಕ್ಕೆ ನಾವು ಈ ಥರ ಮಾಡ್ತೀವಿ? ಬಿಕಾಸ್ ಇಂಟಿಗ್ರೇಷನಲ್ಲಿ ನಾವು ಪ್ರಾಡಕ್ಟ್ ಎಲ್ಲ ಇದೇ ಕ್ವಶನ್ ಡಿಫ್ರೆನ್ಸಿಯೇಷನ್ ಕೊಟ್ಬಿಟ್ರೆ ಏನು U/V ರೂಲ್ ಅಪ್ಲೈ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಇದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂದರೆ ಏನು, ಇದು ಯಾವುದೋ ಒಂದು ಫ್ರಾಕ್ಷನ್ ಇದೆ, ಫ್ರಾಕ್ಷನ್ನ ವಿ ರೈಟ್ ಇನ್ ಟರ್ಮ್ಸ್ ಆಫ್ ಸಮ್ ಮೋರ್ ಪಾರ್ಷಿಯಲ್ ಫ್ರಾಕ್ಷನ್ಸ್, ಅಂದರೆ ಒನ್ ಮೋರ್ ಫ್ರಾಕ್ಷನ್ ಅಂತ. ಸೊ ಯು ಹ್ಯಾವ್ ಟು ಫೈಂಡ್ A and B ಇನ್ ಸಚ್ ಎ ವೇ ದಟ್ ದಿಸ್ ಮ್ಯಾಚಸ್ ವಿತ್ ದಿಸ್ ಅಂತ. ನಾನು ಕ್ವಶನ್ಸ್ ಹೇಳ್ತೀನಿ, ಆ ಫೈಂಡಿಂಗ್ A and B ಕೂಡ ನಮಗೆ 2-3 ಮೆಥಡ್ಸ್ ಇದೆ. ಐ ವಿಲ್ ಟೀಚ್ ಯು ಬೋತ್ ದ ಮೆಥಡ್ಸ್. ಓಕೆ, ಅದಾದಮೇಲೆ ಸೊ ಈ ಥರ ನೀವೇನು ಮಾಡಿ ನೆನ್ಪಿಟ್ಕೊಬೇಕು, X - A X - B, ಇಲ್ಲ X - ಇನ್ನೊಂದಿದ್ದರೆ A/X - A B/X - B ಅಂತ ಬರೀಬೇಕು. ಈ ಥರ X - A ಸ್ಕ್ವೇರ್ ಇದ್ದರೆ ಏನು ಮಾಡಬೇಕು, A/X - A B/X - A ಸ್ಕ್ವೇರ್ ಬರೀಬೇಕು. ಅದಾದಮೇಲೆ ಈ ಥರ ಸಪೋಸ್ ಯು ಹ್ಯಾವ್ ಡಿನಾಮಿನೇಟರ್ ಕ್ಯೂಬ್ ಇದ್ದರೆ ಮೇಲೆಗಡೆ ಕಡಿಮೆ 1 ಪವರ್ ಇರಬೇಕು. X³ ಇದ್ದರೆ ಮೇಲೆ X² ಇರುತ್ತೆ. ಒಂದು ವೇಳೆ ಉಲ್ಟಾ ಇದ್ರೆ ಏನು ಮಾಡಬೇಕು ಸರ್, ಮೇಲೆ X³ ಇದೆ, ಕೆಳಗೆ X³ ಏನು ಮಾಡಬೇಕು, ನೀವು ಲಾಂಗ್ ಡಿವಿಷನ್ ಮೆಥಡ್ ಹಾಕೊಂಡು ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿ ಆ ಪವರ್ನ ಕಡಿಮೆ ಮಾಡ್ಕೊಬೇಕು. ಮೇಲೆ ಪವರ್ ಕಡಿಮೆ ಇರಬೇಕು, ಕೆಳಗಡೆ ದೊಡ್ಡದಿರಬೇಕು ಪವರ್. ಮೇಲೆ X² + 1, ಕೆಳಗಡೆ X³ + 1 ಹಂಗಿರಬೇಕು. ಇಲ್ಲ X ಇರ್ಬೋದು, ಅದರಲ್ಲಿ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಎಟ್ ಆಲ್. ಒಂದು ವೇಳೆ ಮೇಲೆ ಏನಾದರೂ X⁴ ಈ ಥರ ಇದ್ಬಿಟ್ಟು ಕೆಳಗಡೆ ಏನು X² ಆ ಥರ ಇದೆ, ಇವ್ರು ಗೋ ಫಾರ್ ಲಾಂಗ್ ಡಿವಿಷನ್ ಮೆಥಡ್. ನೀವು 9ನೇ ಕ್ಲಾಸಲ್ಲಿ 10ನೇ ಕ್ಲಾಸ್ ಕಲ್ತಿರ್ತೀವಲ್ಲ, ಲಾಂಗ್ ಡಿವಿಷನ್ ಮಾಡಿಕೊಂಡು ಅದನ್ನ ಫ್ಯಾಕ್ಟರ್ನ ಕಡಿಮೆ ಮಾಡ್ಕೊಬೇಕು. ದಟ್ಸ್ ಆಲ್, ಅಗೇನ್ ಈಸಿ. ಈ ರೀತಿ ಜಸ್ಟ್ ನೆನ್ಪಿಟ್ಕೊಳ್ಳಿ, ಏನು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಐ ಜಸ್ಟ್ ವಾಂಟ್ ಯು ಟು ರಿಮೆಂಬರ್ ಫ್ಯೂ ಥಿಂಗ್ಸ್. ವಾಟ್ ಆರ್ ದ ಫ್ಯೂ ಥಿಂಗ್ಸ್? X - A X - B ಇದ್ದರೆ A/X - B ಈ ಥರ ಬರಿಬೋದು. ಅದು ಯಾವುದಾದ್ರು ಸ್ಕ್ವೇರ್ ಇದ್ದರೆ ಅದನ್ನು ಬರೆದು ಮತ್ತೆ ಅದು ಸ್ಕ್ವೇರ್ನ ಬರೀಬೇಕು. ಈ ಥರ 3 ಡಿಫ್ರೆಂಟ್ ಆಗಿದ್ದು ಆಬ್ವಿಯಸ್ಲಿ ಈ ಥರ ಬರೀಬೇಕು. ಸೊ ಅಗೇನ್ ಒನ್ ಮೋರ್ ಥಿಂಗ್, ಈಗ X - A ಸ್ಕ್ವೇರ್ ಇದ್ದರೆ ಅದನ್ನು ರಿಪೀಟ್ ಮಾಡೋಕ್ಕೆ ಒಂದು ಸತಿ X - A ಬರೆದು ಮತ್ತೆ ಇನ್ನೊಂದು B ಅಂತ ತೊಗೊಂಡು ಸ್ಕ್ವೇರ್ ಬರೀಬೇಕು. ಸಿನ್ಸ್ ಇಸ್ ಅ ಡಿಫ್ರೆಂಟ್ ಟರ್ಮ್, ಅಗೇನ್ C/X - B ಅಂತ ಬರೀಬೇಕು. ಒಂದು ವೇಳೆ X² ಅಂತ ಈ ಥರ ಇದ್ದರೆ BX + C ಅಂತ ಬರೀಬೇಕು. ಇದು ನೆನ್ಪಿಟ್ಕೊಳ್ಳಿ. X - A ಇಂಟು X² + BX + C, ಮೇಲೆ X² ಟರ್ಮ್ ಇದ್ದರೆ ಈ ಥರ, ಕೆಳಗಡೆ X² + BX + C ಇದ್ದರೆ ಅದಕ್ಕೆ X² BX + Cಗೆ BX + C ಅಂತ ಬರೀಬೇಕು. ಸಿನ್ಸ್ X² ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ದ 2 ವೇರಿಯೇಬಲ್ಸ್, ದಟ್ ಟು ಇನ್ ದ ಆರ್ಡರ್ ಆಫ್ BX + C ಅಂತ. ಒಂದು ವೇಳೆ ಇಲ್ಲೇನಾದ್ರು X³ BX² + CX + D ಅಂದಿದ್ರೆ ಇಲ್ಲಿ ಆಗೇನಾಗುತ್ತೆ BX² CX + D ಅಂತ ಬರುತ್ತೆ. ಅವೆಲ್ಲ ಬೇಡ ಆ್ಯಕ್ಚುಲಿ.
ನನ್ನ ಪ್ರಕಾರ ಬೋರ್ಡ್ ಎಕ್ಸಾಮಲ್ಲೆಲ್ಲ ಕೇಳಿದ್ರೆ ತುಂಬ ಮೋಸ್ಟ್ ಇದೇ ಕ್ವಶನ್ಸ್ ಕೇಳ್ತಾರೆ, ತುಂಬ ಈಸಿ ಕ್ವಶನ್ಸ್ ಕೇಳ್ತಾರೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ ವಾಟ್ ಈಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಇಸ್ ವೆರಿ ವೆರಿ ಸಿಂಪಲ್. ಸೊ ನಮ್ಮ ಹತ್ರ ಏನಾಗುತ್ತೆ, ಕೆಲವೊಂದ್ಸತಿ ಇಂಟಿಗ್ರೇಷನ್ ಮಾಡೋಕ್ಕೆ ಕೆಲವು ಕ್ವಶನ್ ಬರುತ್ತೆ, ವೇರ್ ಡಿ ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಮಲ್ಟಿಪ್ಲಿಕೇಶನ್ ಟರ್ಮ್ಸ್. ಸಿನ್ಸ್ ವಿ ಡೋಂಟ್ ಹ್ಯಾವ್ ಮಲ್ಟಿಪ್ಲಿಕೇಶನ್ ರೂಲ್ಸ್, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್. ವಿ ಆರ್ ಗೋಯಿಂಗ್ ಟು ಫೈಂಡ್ ಎ ಆ್ಯಂಡ್ ಬಿ ಇನ್ ಸಚ್ ಎ ವೇ ದಟ್ ವಿ ಕ್ಯಾನ್ ಈಕ್ವೇಟ್ ದೆಮ್ ಆ್ಯಂಡ್ ದೆನ್ ಇಂಟಿಗ್ರೇಟ್ ಇಟ್. ಅದು ಜಾಸ್ತಿ ಹೇಳಿಬಿಟ್ರಿ, ಲೆಟ್ಸ್ ದ ಕ್ವಶನ್. ನಿಧಾನಕ್ಕೆ ಹೇಳ್ತೀನಿ. ಐ ನೋ ಐ ಟೋಲ್ಡ್ ವೆರಿ ಫಾಸ್ಟ್, ವಿಲ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್ ಸ್ಲೋಲಿ. ಓಕೆ, ಫಸ್ಟ್ ಏನು ಮಾಡಬೇಕು, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರಾ ಇಲ್ಲಿ. ಇಟ್ಸ್ ವೆರಿ ಸಿಂಪಲ್. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಇದು ತುಂಬ ಸರಿ ನಮ್ಮ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು ನಾವೇನು ಬರ್ಕೊಬೇಕು, ಎ ಡಿವೈಡ್ ಬೈ, ಸಿನ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಇರೋದ್ರಿಂದ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಸೊ ವಾಟ್ ಯು ಶುಡ್ ಡೂ, ಸೊ ವಿ ಆರ್ ರಿಟರ್ನ್ ಇನ್ ದಿಸ್ ವೇ. ಸೊ ನಾವು ಏನು ಇದು ಮೀನಿಂಗ್ ಏನಂದರೆ, so I have to write this in terms of this. So find the a and b so that you have to find a and b such a way that this should become equal. ಅದು ಹೆಂಗೆ ಮಾಡ್ತೀರಾ? ಆಬ್ವಿಯಸ್ಲಿ ನೋಡಿ, ಇದು ಹೌ ಯು ಗೋಯಿಂಗ್ ಟು ಸಿಂಪ್ಲಿಫೈ ದಿಸ್, ಯು ಹ್ಯಾವ್ ಟು ಮಲ್ಟಿಪ್ಲೈ, ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ ಹೋಗುತ್ತಾ ಇದು a ಇಂಟು ಎಕ್ಸ್ ಪ್ಲಸ್ ಟು ಆಗುತ್ತಾ, ಅದಾದಮೇಲೆ b ಇಂಟು ಎಕ್ಸ್ ಪ್ಲಸ್ ಒನ್ ಬರುತ್ತಾ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಬರುತ್ತಾ ಅಂತ ಇಲ್ಲಿ. ದಟ್ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್. ನಾನು ಏನೂ ಇಲ್ಲಿ ಚೇಂಜಸ್ ಮಾಡಿಲ್ಲ, ಆಯಿತಾ? ಏನು ಸೇಮ್, ಇಟ್ಸ್ ಜಸ್ಟ್ ವಿ ಟುಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ನನಗೆ ಆ್ಯಕ್ಚುಲಿ ಏನು ಬೇಕಂತ ಹೇಳಿದ್ರೆ, ಈ ಡಿನಾಮಿನೇಟರ್ ಹೆಂಗಿದ್ರು ಸೇಮ್ ಇದೆ, ವಿ ಹ್ಯಾವ್ ಟು ಈಕ್ವೇಟ್ ದ ನ್ಯೂಮರೇಟರ್ಸ್. ಸೊ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್. ಪ್ರತಿ ಸತಿ ಈ ಥರ ಸ್ಟೆಪ್ ಬರೋಕ್ಕೆ ನೆಸೆಸಿಟಿ ಇಲ್ಲ. ನಾನು ನಿಮ್ಗೆ ಫಸ್ಟ್ ಟೈಮ್ ಟೀಚ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಟೋಲ್ಡ್ ದಿಸ್ ಸ್ಟೆಪ್ ಟು ದಿಸ್ ಸ್ಟೆಪ್ ದೆನ್ ದಿಸ್ ಸ್ಟೆಪ್. ಬರೆಯೋಸ್ಬೇಕಾಗಿಲ್ಲ, ಡೈರೆಕ್ಟಾಗಿ ನ್ಯೂಮರೇಟರ್ ಎಕ್ಸ್ ಇಸ್ ಈಕ್ವಲ್ ಟು ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಬೇಕು. ದ ನ್ಯೂಮರೇಟರ್, ದಿಸ್ ನ್ಯೂಮರೇಟರ್ ಮಸ್ಟ್ ಬಿ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಬಿ ಇಂಟು ಎಕ್ಸ್ ಪ್ಲಸ್. ಅದು ನಾರ್ಮಲ್ ನಮ್ಮ ಅಡಿಷನ್ ರೂಲ್, ಫ್ರಾಕ್ಷನ್ಸ್ ಅಡಿಷನ್ ರೂಲ್ ಅದು. ಎ ಇಂಟು ಎಕ್ಸ್ ಪ್ಲಸ್ ಡೈರೆಕ್ಟಾಗಿ ಬರಿಬೋದು ನೀವು. ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಬಿ ಇಂಟು ಎಕ್ಸ್ ಪ್ಲಸ್ ಒನ್. ಅದು ಹೇಗೆ ಬರುತ್ತೆ, ಅದು ಈ ಥರ ಬಂದು ಇದಕ್ಕೆ ಎರಡು ಕ್ಯಾನ್ಸಲ್ ಆಗುತ್ತೆ, ಆಬ್ವಿಯಸ್ಲಿ ಎರಡು ಈಕ್ವೇಟ್ ಆಗುತ್ತೆ. ಈ ಥರ ದಿಸ್ ಸ್ಟೆಪ್ ಇಸ್ ನಾಟ್ ರಿಕ್ವೈರ್ಡ್ ಎವ್ರಿ ಟೈಮ್. ಅರ್ಥ ಆಯ್ತಾ? ಇದು ಬಂದಾಗ ಏನು ಮಾಡಬೇಕು, ಹ್ಯಾವ್ ಟು ಫೈಂಡ್ ಎ ಆ್ಯಂಡ್ ಬಿ ಇನ್ ಸಚ್ ಎ ವೇ ದ್ಯಾಟ್. ನಿನ್ನೆ ಕೂಡ ಒಂದು ಕ್ವಶನ್ ಮಾಡಿದೆ, ನೆನಪಿದೆಯಾ? ನಿನ್ನೆ ಲೆಕ್ಚರಲ್ಲಿ ಲಾಸ್ಟ್ ಒಂದು ಕ್ವಶನ್ ಮಾಡಿದೆ ನಿಮಗೆ. ಲಾಸ್ಟಲ್ಲಿ ಒಂದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ನಿನ್ನೆ ಮಾಡಿದ ಕ್ವಶನ್, ನಿನ್ನೆ ಅಂದರೆ ಐ ಮೀನ್ ಇಟ್ಸ್ ಅ ಪ್ರೀವಿಯಸ್ ಲೆಕ್ಚರ್. ಓಕೆ, ಅದರಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, ನೆನಪಿದೆಯಾ? ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಪ್ರೀವಿಯಸ್ ಲೆಕ್ಚರಲ್ಲಿ ವಿ ಫೌಂಡ್ ಎ ಆ್ಯಂಡ್ ಬಿ. ಈಗ ಹೇಗೆ ಎ ಆ್ಯಂಡ್ ಬಿ ಫೈಂಡ್ ಮಾಡೋಕ್ಕೆ ಸರ್ ನಾವು? ಇಟ್ಸ್ ವೆರಿ ವೆರಿ ಸಿಂಪಲ್. ದೇರ್ ಆರ್ ಟೂ ಮೆಥಡ್ಸ್ ಮಕ್ಕಳೇ. ಒನ್ ಈಸ್ ಕಾಲ್ಡ್ ಆಸ್ ಕಂಪೇರಿಂಗ್ ಕೋಎಫಿಷಿಯಂಟ್ಸ್, ಇನ್ನೊಂದು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಸತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸಿ ಇರುತ್ತೆ, ಕೆಲವೊಂದು ಸತಿ ಕಂಪೇರಿಂಗ್ ಕೋಎಫಿಷಿಯಂಟ್ಸ್ ಈಸಿ ಇರುತ್ತೆ, ಕೆಲವೊಂದು ಸತಿ ಎರಡು ಮಿಕ್ಸ್ ಮಾಡಿ ಇದ್ದಿದ್ದು ಈಸಿ ಇರುತ್ತೆ. ಈ ರೀತಿ ನೀವು ಎರಡೂ ಅರ್ಥ ಮಾಡ್ಕೊಬೇಕು. ಫಸ್ಟ್ ಏನು, ಸಬ್ಸ್ಟಿಟ್ಯೂಷನ್ ಮೆಥಡ್. ನಾನು ಏನು ಮಾಡ್ತೀನಿ, ವಾಟ್ ಇಸ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಚೂಸ್ ಅ ಸೂಟೇಬಲ್ ಸಬ್ಸ್ಟಿಟ್ಯೂಷನ್. ಯು ಹ್ಯಾವ್ ಟು ಈಕ್ವೇಟ್ ದೀಸ್ ಟು ಅಲ್ವಾ. ಸೊ ಚೂಸ್ ಅ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಬಿಕಾಸ್ ಎರಡು ಈಕ್ವಲ್ ಆಗಿರಬೇಕು. ಸೊ ನಾನೇನು ಮಾಡ್ತೀನಿ, ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು, ನಿಮ್ಮ ಇಷ್ಟ ಬಂದಂಗೆ ಚೂಸ್ ಮಾಡೋಕ್ಕಾಗೋದಿಲ್ಲ. ಚೂಸ್ ಆಲ್ವೇಸ್ ಸಮಥಿಂಗ್ ವಿಚ್ ಇಸ್ ಈಸಿ ಫಾರ್ ಯು. ಸೊ ಇಫ್ ಐ ಚೂಸ್ ಎಕ್ಸ್ ಇಸ್ ಈಕ್ವಲ್ ಟು -1. So why you choose x is equal to -1? Because if I choose -1, this term becomes 0, so I can easily find the value of a. Artha aita? So you choose x is equal to, if you choose x is equal to -2, this term will become 0, then I'll get easily value of b. Or beda sir nange ishta illa, put x is equal to some random value 10, put x is equal to random value 12, then you get two equations, two variables a and b, solve both the equations simultaneously, you get the answer. But ಆ ಥರ ತುಂಬ ಲೆಂತಿ ಆಗುತ್ತೆ. You can choose any value you want, but we will always choose a values in such a way that one of the terms should become 0. ಅರ್ಥ ಆಯ್ತಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು -1 ಏನಾಗುತ್ತೆ, ಇಲ್ಲಿ -1 ಹಾಕಿದಾಗ ಇಲ್ಲಿ ಬಿ ಟರ್ಮ್ ಬಂದು 0 ಆಯಿತು. b1 0 ಆಯಿತಾ? ಎಕ್ಸ್ ಇಸ್ ಈಕ್ವಲ್ ಟು -1. ಸೊ -1 + 2 ಏನಾಗುತ್ತೆ, 1 ಆಗುತ್ತಾ? ಸೊ 1a should be equal to -1. ಸೊ a should be equal to -1. ಅರ್ಥ ಆಯ್ತಾ ಕ್ಲಿಯರಾಗಿ? ನಾನು ಚೂಸ್ ಮಾಡೋದು ಏನಾಗುತ್ತೆ, -1 should be equal to a ಇಂಟು ಎಕ್ಸ್ ಪ್ಲಸ್ ಏನು ಮಾಡ್ತೀನಿ, -1 + 2. ಅದಾದಮೇಲೆ ಬಿ ಬಂದು 0 ಆಗುತ್ತೆ. -1 + 2 ಬಂದು 2a. 2a ಮಸ್ಟ್ ಬಿ ಈಕ್ವಲ್ ಟು -1, ಸಾರಿ 2a, ಸಾರಿ ನಾಟ್ 2a, a ಅಲ್ವಾ? ಸೊ -1 + 2 is a. ಸೊ a should be equal to -1, that's answer. ಫಸ್ಟ್ ಒನ್ ಬಂತು, ಫಸ್ಟ್ is we got it, a is equal to -1. ಅದಾದಮೇಲೆ ನಂತರ how you going to find b? Put x is equal to -2. -2 ಹಾಕಿದ್ರೆ a ಟರ್ಮ್ 0 ಆಗ್ಬಿಡುತ್ತೆ. ಸೊ -2 should be equal to, ಇದು 0 ಆಯಿತಾ, -2 + 1 -1, that should be equal to -b, and b should be equal to 2. ಅರ್ಥ ಆಯ್ತಾ? ಇದು ಏನಾಗುತ್ತೆ, ನಾವು ಸಬ್ಸ್ಟಿಟ್ಯೂಷನ್, ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ನಾವು ಈ ಥರ ಫೈಂಡ್ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಈ ಥರ ಫೈಂಡ್ ಮಾಡ್ಬೋದು. ಇನ್ನೊಂದು ಮೆಥಡ್ ಹೇಳೋಣ ನಿಮಗೆ. ಸೊ ಇನ್ನೊಂದು ಮೆಥಡ್ ಅಂದರೆ ಕಂಪೇರಿಂಗ್ ಕೋಎಫಿಷಿಯಂಟ್ಸ್ ಅಂತ.
ಅಂದರೆ ನಾವು ಕೋಎಫಿಷಿಯಂಟ್ಸ್ನ ಕಂಪೇರ್ ಮಾಡ್ತೀವಿ. ಕಂಪೇರಿಂಗ್ ದ ಕೋಎಫಿಷಿಯಂಟ್ಸ್. ಎರಡೂ ಮೆಥಡ್ ನೀವು ಎಕ್ಸಾಮ್ ಮಾಡೋದು ಬೇಕಾಗಿಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟು ಆಯಿತಾ. ಯಾವುದಾದ್ರು ಒಂದು ಮಾಡಿದ್ರೆ ಸಾಕು, ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ನೀವು ಆಯಿತಾ. ಸೊ ಈಗ ಏನು ಮಾಡ್ಬೋದು ನೀವೀಗ ಎಕ್ಸ್ ಇಸ್ ಈಕ್ವಲ್ ಟು ಕಂಪೇರಿಂಗ್ ಕೋಎಫಿಷಿಯಂಟ್ ಅಂದರೆ ವೆರಿ ಸಿಂಪಲ್ ಮಕ್ಕಳೇ. ಎಕ್ಸ್ ಇಸ್ ಈಕ್ವಲ್ ಟು ನಾನು ಏನು ಮಾಡ್ತೀನಿ ಮಲ್ಟಿಪ್ಲೈ ಮಾಡಿ ಆಯಿತಾ. ಎ ಇಂಟು ಎಕ್ಸ್ ಪ್ಲಸ್ 2 ಇಂಟು ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಬರುತ್ತೆ ಆಯಿತಾ. ಸೊ ನಾನೀಗ ನೋಡಿಲಿ ಇಲ್ಲಿ ನೋಡಿಲಿ ಎ ಎಕ್ಸಾ ಬಿ ಎಕ್ಸಾ ಅಂದರೆ ನಾನು ಎಕ್ಸ್ ಕಾಮನ್ ತೊಗೊಂಡ್ರೆ ಎ ಪ್ಲಸ್ ಬಿ ಬರುತ್ತೆ. ಇಷ್ಟೆಲ್ಲ ನಾನು ನಿಮಗೆ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ, ಬಟ್ ನೀವು ಈಸಿಯಾಗೂ ಮಾಡ್ಬೋದು, ಅಂದರೆ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಸುಮ್ಮನೆ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. 2a ಪ್ಲಸ್ ಬಿ ಆಯಿತಾ, ದಟ್ ಶುಡ್ ಬಿ ಈಕ್ವಲ್ ಟು ಎಕ್ಸ್. ಎರಡು ಮೆಥಡ್ ಮಾಡಿಸ್ಬೇಕಾಗಿಲ್ಲ, ಯಾವುದು ಒಂದು ಮಾಡಿದ್ರೆ ಸಾಕು. ಇಲ್ಲ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ನೀವು. ಇಲ್ಲೇನಾಗುತ್ತೆ ಇಲ್ಲಿ ಕಂಪೇರಿಂಗ್ ಕೋಎಫಿಷಿಯಂಟ್ಸ್ ಅಂದರೆ ಎಕ್ಸ್ದು ಕೋಎಫಿಷಿಯಂಟ್ ಏನಪ್ಪ ಇಲ್ಲಿ ಏನಿಲ್ಲ ಅಂದರೆ 1 ಇದ್ದಂಗೆ, ಅರ್ಥ ಆಯ್ತಾ. ಸೊ ಇದು ಎಕ್ಸ್ದು ಕೋಎಫಿಷಿಯಂಟ್ ಏನಿದೆ ಎ ಪ್ಲಸ್ ಬಿ ಇದೆಯಾ, ಅಂದರೆ ಏನು ಎ ಪ್ಲಸ್ ಬಿ ಅನ್ನೋದು 1 ಆಗಬೇಕಲ್ವಾ. ಎ ಪ್ಲಸ್ ಶುಡ್ ಬಿ ಈಕ್ವಲ್ ಟು 1 ಅಲ್ವಾ. ಇಲ್ಲಿ ಕಾನ್ಸ್ಟೆಂಟ್ ಏನಿದೆಯಾ, ಇಲ್ಲಿ ಈ ಕಡೆ ಏನು ಕಾನ್ಸ್ಟೆಂಟ್ ಇಲ್ಲ, ಅಂದರೆ 2a ಪ್ಲಸ್ ಬಿ ಏನಾಗಬೇಕು 0 ಆಗಬೇಕಾ. 2a ಪ್ಲಸ್ ಬಿ ಏನಾಗಬೇಕು 0 ಆಗಬೇಕು. ಸೊ ಎರಡು ಈಕ್ವೇಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ದ ಆನ್ಸರ್. ಸೊ ನೀವು ಹೇಳ್ಬೋದು ಸರ್ ಇದಕ್ಕೆ ಇದೇ ಈಸಿ ಇದೆ ಅಲ್ವಾ ಸರ್ ಅಂತ. ಅಫ್ಕೋರ್ಸ್ ಇದಕ್ಕೆ ಇದೇ ಈಸಿ ಇದೆ. ಕೆಲವೊಂದು ಸರಿ ಬಿ ಎಕ್ಸ್ ಸ್ಕ್ವೇರ್ ಸಿ ಎಕ್ಸ್ ಎಲ್ಲ ಬಂದುಬಿಟ್ರೆ, ನಾನು ಒಂದು ಎಕ್ಸಾಂಪಲ್ ತೋರಿಸಿ, ನಾನು ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್. ಅದರಲ್ಲಿ ಕಂಪೇರಿಂಗ್ ಕೋಎಫಿಷಿಯಂಟ್ ತುಂಬ ಈಸಿ, ಡೆಡ್ ಈಸಿ, ಎರಡು ಸ್ಟೆಪ್ಪಲ್ಲಿ ಆನ್ಸರ್ ಬಂದುಬಿಡುತ್ತೆ. ಸೊ ಆ ಥರ ಹೇಳೋಕ್ಕಾಗೋದಿಲ್ಲ. ಸೊ ಎವ್ರಿ ಟೈಮ್ ನಿಮಗೆ ಇಲ್ಲಿ ಈ ಥರ ಕ್ಯಾನ್ಸಲ್ ಆಗಿ ಒಂದು ವೇಳೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಬಂದುಬಿಡ್ತಪ್ಪ, ಎಕ್ಸ್ ಬದಲು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಬಂತು, ಆಗೇನು ಮಾಡ್ತೀರಾ, ಎಕ್ಸ್ ಪ್ಲಸ್ -1 ಹಾಕೋದು 0 ಆಗೋಲ್ಲ, -2 ಹಾಕೋದು 0 ಆಗೋದಿಲ್ಲ, ಸ್ಕ್ವೇರ್ ಇದೆಯಲ್ವಾ, ಅರ್ಥ ಆಯ್ತಾ. ಅದರಿಂದ ಕೆಲವೊಂದು ಸತಿ ಇದು ಯೂಸ್ ಯಾವುದು, ಇದು ನಿಮ್ಗೆ ಈಸಿ ಅನಿಸುತ್ತೆ. ಸೊ ಈಗ ನೋಡಿ ನೀವು ಬೇಕಾದ್ರೆ ಇಲ್ಲೇ ಚೆಕ್ ಮಾಡ್ಕೊಂಬಿಡಿ. -1 B2 ಹಾಕ್ರಿ, -1 ಹಾಕಿ 2 -1 1 ಕರೆಕ್ಟ್ ಆನ್ಸರು. ಅದಾದ್ಮೇಲೆ ಏನು -1 ಹಾಕಿ, B 2 ಹಾಕಿ, ಸೊ 2 ಇಂಟು -1 -2 ಪ್ಲಸ್ 2 0 ಕರೆಕ್ಟ್ ಆನ್ಸರ್. ಸೊ ಇದು 100% ಇಸ್ ಈಕ್ವೇಷನ್ಸ್ ಕರೆಕ್ಟ್. ಅವೇ ಗೊಂಡು ಸಾಲ್ವ್ ದಿಸ್ ಈಕ್ವೇಷನ್ಸ್ ವೆರಿ ವೆರಿ ಸಿಂಪಲ್. ಸಾಲ್ವ್ ಮಾಡಿ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 1. ವಾಟ್ ಇಸ್ ಬಿ ವಾಟ್ ಇಸ್ ಬಿ. ಸೊ ಬಿ ಶುಡ್ ಬಿ ಈಕ್ವಲ್ ಟು ಇನ್ ದ ಪ್ಲೇಸ್ ಆಫ್ ಬಿ ನಾ ಏನು ಮಾಡ್ತೀನಿ a 1 - a ಅಂತ ಹಾಕೊಂಡಿನಾ, ಬಿ ಪ್ಲಸ್ ಏನು ಬರೆಯೋಣ, ಬಿ ಇಸ್ ಈಕ್ವಲ್ ಟು 1 - a ದಟ್ ಶುಡ್ ಬಿ ಈಕ್ವಲ್ ಟು 0. 2a - a ಇಸ್ a, ಸೊ +1 ಶಿಫ್ಟ್ ಮಾಡಿ -1, ಸೊ ಈಸ್ -1 ಕರೆಕ್ಟ್. ಅದಾದ -1 ಬಂದು ಬಿ ಆಬ್ವಿಯಸ್ಲಿ a ಪ್ಲಸ್ ಬಿ ಬಂದು 1 ಆಗಿರಬೇಕು. a ಪ್ಲಸ್ ಬಿ 1 ಆಗಿರ್ಬೇಕು ಅಂತ ಹೇಳಿದ್ರೆ a ಬಂದು -1, ಬಿ ಶುಡ್ ಬಿ ವಾಟ್, ಆನ್ಸರ್ ಈಸ್ 2. ಅಲ್ಲ, a ಪ್ಲಸ್ ಬಿ 1 ಆಗಿರಬೇಕು, a ಬಂದು -1 ಇದೆ, ಸೊ -1 ಪ್ಲಸ್ ಸಮಥಿಂಗ್ ಶುಡ್ ಬಿ 1, -1 ಪ್ಲಸ್ 2 ಈಸ್ 1. ಅರ್ಥ ಆಯ್ತಾ. ಸೊ ಎರಡೂ ಮೆಥಡಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಮೆಥಡ್ ಬೇಕಾದ್ರೂ ಬರ್ಕೊಳ್ರು, ನಾಟ್ ಎ ಪ್ರಾಬ್ಲಮ್. ಅರ್ಥ ಆಯ್ತಾ. ಎರಡೂ ಮತ್ತೆ ಅರ್ಥ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಕಂಪೇರಿಂಗ್ ಕೋಎಫಿಷಿಯಂಟ್ ಅಂದರೆ ಏನು, ಇಲ್ಲಿ ಏನು ಟರ್ಮ್ ನಾನು ಇಲ್ಲಿ ಇಷ್ಟೊಂದು ಹೇಳಿದ್ದೀನಿ, ಬಟ್ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿನ ಬಿ ಎಕ್ಸ್ ಪ್ಲಸ್ ಬಿ ಇದೆಯಾ, ಎಕ್ಸ್ಗೆ ಏನು ಕೋಎಫಿಷಿಯಂಟು ಬಿನು ಕೋಎಫಿಷಿಯಂಟ್ ಅಂದರೆ a ಪ್ಲಸ್ ಬಿ ಆಗುತ್ತಾ. a ಪ್ಲಸ್ ಬಿ ಮಸ್ಟ್ ಬಿ ಈಕ್ವಲ್ ಟು 1. ಕಾನ್ಸ್ಟೆಂಟು 2a ಬಿ, ಸೊ 2a ಪ್ಲಸ್ ಬಿ ಮಸ್ಟ್ ಬಿ ಈಕ್ವಲ್ ಟು 0. ನೀವು ಇಷ್ಟೊಂದು ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆಲ್ಲ ಬರೋಷ್ಟು ಬೇಕಾಗಿಲ್ಲ, ನೀವೆಲ್ಲ ಚಿಕ್ಕ ಮಕ್ಕಳಲ್ಲ, ಇವ್ರು ಆಲ್ ನಾವು ಸೆಕೆಂಡ್ PUC 12th. ಅರ್ಥ ಆಯ್ತಾ. ಸೊ ಈಕ್ವೇಷನ್ ನೋಡಿದ ತಕ್ಷಣ ಹೇಳಬೇಕು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಇದೆ ಸರ್, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎ ಇದೆ, ಬಿ ಎಕ್ಸ್ ಕೋಎಫಿಷಿಯಂಟ್ ಎ ಇದೆ, ಪ್ಲಸ್ ಇದೆ ಇಲ್ಲಿ, ಅಂದರೆ a ಪ್ಲಸ್ ಬಿದು ಈ ಕಡೆ ಕೋಎಫಿಷಿಯಂಟ್ 1 ಇದೆಯಾ, ಸೊ a ಪ್ಲಸ್ ಬಿ ಅನ್ನೋದು 1 ಆಗಿರಬೇಕು ಸರ್. ಇಲ್ಲಿ ಮತ್ತೆ 2a ಇದೆ, ಬಿ ಇದೆ, 2a ಪ್ಲಸ್ ಬಿ ಅನ್ನೋದು ಕಾನ್ಸ್ಟೆಂಟ್ 2a ಬಿ, ಈ ಕಡೆ ಯಾವುದು ಕಾನ್ಸ್ಟೆಂಟ್ ಇಲ್ಲ. ಒಂದು ವೇಳೆ ಇಲ್ಲಿ ಎಕ್ಸ್ ಪ್ಲಸ್ 2 ಅಂತಿದ್ದರೆ, ಒಂದು ವೇಳೆ ಇಲ್ಲಿ ಎಕ್ಸ್ ಬದಲು ಎಕ್ಸ್ ಪ್ಲಸ್ 2 ಅಂತಿದ್ದರೆ ಆಗೇನಾಗುತ್ತೆ, 2a ಪ್ಲಸ್ ಬಿ ಬಂದು ಈಕ್ವಲ್ ಟು 2 ಆಗುತ್ತೆ, ಇಟ್ ಈಕ್ವಲ್ ಟು ಕಾನ್ಸ್ಟೆಂಟ್. ಅರ್ಥ ಆಯ್ತಾ ಕ್ಲಿಯರಾಗಿ, ಇದು ಅರ್ಥ ಮಾಡ್ಕೊಬೇಕು. ಅದಾದ್ಮೇಲೆ ಏನು ಮಾಡೋಕ್ಕೆ, ಈಗ ವೆರಿ ಸಿಂಪಲ್, ನಾನು ಸುಮ್ಮನೆ ಎಕ್ಸ್ಟ್ರಾ ಮೇಲೆ ಹೇಳ್ಕೊಟ್ಟೆ ಇದನ್ನು, ಬಟ್ ನಾನೇನು ಮಾಡ್ತೀನಿ ಈಗ ಕೊಟ್ಟಿರೋ ಈಕ್ವೇಷನ್ನು. ಸೊ ವಿ ಗಾಟ್ ದ A and B ವ್ಯಾಲ್ಯೂಸ್ ನಾವು, ಸೊ ವಿ ಕ್ಯಾನ್ ರೈಟ್ ದ ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x ಪ್ಲಸ್ 1 ಇಂಟು x ಪ್ಲಸ್ 2. ನಾವು ಇದನ್ನು ಏನಂತ ಬರಿಬೋದು ಈಗ, ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಎ, ಏನಪ್ಪ ಎ ಬಂದು 1, ಎ ವ್ಯಾಲ್ಯೂ ಏನು -1, ಸೊ -1 ಡಿವೈಡೆಡ್ ಬೈ x ಪ್ಲಸ್ 1 ಪ್ಲಸ್ ಬಿ ಏನೋ 2 ಡಿವೈಡೆಡ್ ಬೈ x ಪ್ಲಸ್ 1, ಇದರದ್ದು ಎಂಟೈರ್ ಇಂಟು dx ಇಂಟಿಗ್ರೇಷನ್. ಸೊ ನಾವೇನು ಮಾಡಿದ್ರಿ ಈಗ, so there was a multiplication term which was creating an issue for us. We converted into addition terms or subtraction terms. Now it's very easy for us. So what is the integration of 1 by x plus 1? In integration of x differentiation ಏನು ಹೇಳಿ, when we have f dash of x by f of x form. ಇದನ್ನು ಇಲ್ಲಿವರೆಗೂ 4 ಲೆಕ್ಚರಲ್ಲಿ ಒಂದು 150 ಸತಿ ಹೇಳಿರ್ತೀನಿ. f dash of x by f of x is what, log of f of x. Sir, x differentiation 1 ಅಲ್ವಾ, -1 ಇದೆ ಮೇಲೆ, no problem, take -1 outside. So keep -1 outside. The answer is log of x plus 1. What is the answer for this?
ಟೂ ಹಾಗೆ ಇಟ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ದಿಸ್ ಐ ರೈಟ್ ದಿಸ್ ಸೈಡ್ ಓಕೆ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಬರುತ್ತೆ. ಅದಾದಮೇಲೆ ಎಕ್ಸ್ ಪ್ಲಸ್ 1 ಬರುತ್ತೆ ಪ್ಲಸ್ 2ನ ಹಾಗೆ ಇಟ್ಕೊಂಡ್ರೆ ಎಕ್ಸ್ ಪ್ಲಸ್ 1 ಡಿಫ್ರೆನ್ಸಿಯೇಷನು 1 2 into 1 ಇಟ್ಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಅರ್ಥ ಇದಕ್ಕೆ ಇದು ಆನ್ಸರ್. ಇದು ನೀವು ಬೇಕಾದ್ರೆ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇದು 2 ಒಳಗಡೆ ಹೋದ್ರೆ ಏನಾಗುತ್ತೆ ಇಲ್ಲಿ ಮೈನಸ್ ಲಾಗ್ ಆಫ್, ನಾನು ಹೀಗೆ ಬರೀತೀನಿ ಬೇಕಾದ್ರೆ ಇದನ್ನು ಐ ವಿಲ್ ರೈಟ್ ಫಸ್ಟ್ ಪಾಸಿಟಿವ್ ಟರ್ಮ್, ಐ ವಿಲ್ ಟೇಕ್ ದಟ್ ಇದು 2 ಅಲ್ವಾ ಇದು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಫೈನಲ್ ಆನ್ಸರ್ ಏನಾಗುತ್ತೆ ಲಾಗ್ ಆಫ್ 2 ಅಲ್ವಾ ಇದು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಪ್ಲಸ್ 1 ಪ್ಲಸ್ ಸಿ ಅಂತ ಆನ್ಸರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾನು ಇಲ್ಲಿ 2 ಮೆಥಡ್ ಸುಮ್ಮನೆ ಹೇಳ್ಕೊಟ್ಟೆ, ನೀವು ಯಾವ್ದಾದ್ರು ಒಂದೇ ಮೆಥಡ್ ಮಾಡೋದು ಸಾಕು. ಸೊ ಈ ಥರ ನಾವು ಪಾರ್ಷಲ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿಕೊಂಡು ಕೋಎಫಿಷಿಯಂಟ್ ಎ ಆ್ಯಂಡ್ ಬಿನ ಫೈಂಡ್ ಔಟ್ ಮಾಡಿ ಅದಾದಮೇಲೆ ನಾರ್ಮಲ್ ಆಗಿ ಇಂಟಿಗ್ರೇಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ 2 ಮೆಥಡ್ ನೆನ್ಪಿಟ್ಕೊಳ್ಳಿ. ಈಗ ನಾನು ನಿಮ್ಗೆ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಇಂಟಿಗ್ರೇಷನ್ ತುಂಬ ಶಾರ್ಟ್ಕಟ್ಸ್ ಇದೆ ಮಕ್ಕಳೇ. ವಿ ಕ್ಯಾನ್ ಡೂ ದಿಸ್ ಕ್ವಶನ್ ಇನ್ ಜಸ್ಟ್ 30 seconds. 30 ಸೆಕೆಂಡ್ ಹೇಳ್ಕೊಡ್ತೀನಿ ನೋಡಿ ಹೇಗೆ ಮಾಡಬೇಕಂತ. ಈ ಥರ ಕ್ವಶನ್ ಬಂದರೆ ಯೂಶಲಿ ಏನಾಗುತ್ತೆ ಇಲ್ಲಿ ಎಕ್ಸ್ ಡಿವೈಡ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2ನಾ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಮೆಥಡ್ ದಿಸ್ ವಾಟ್ ಎವರ್ ಐ ಟೆಲ್ ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಲೀನಿಯರ್ ಟರ್ಮ್ಸ್. ಲೀನಿಯರ್ ಟರ್ಮ್ಸ್ ಅಂದರೆ ಏನು, ಡಿನಾಮಿನೇಟ್ರಲ್ಲಿ ಎಕ್ಸ್ ಪ್ಲಸ್ 1 ಇರುತ್ತೆ, ಎಕ್ಸ್ ಪ್ಲಸ್ 2 ಇರ್ಬೋದು, 2x ಪ್ಲಸ್ 1 ಇರ್ಬೋದು, ಇಲ್ಲ ಎಕ್ಸ್ ಮೈನಸ್ ಲೀನಿಯರ್ ಟರ್ಮ್ಸ್, ಎಕ್ಸ್ ಸ್ಕ್ವೇರ್ ಇರಬಾರ್ದು. ಅರ್ಥ ಆಯ್ತಾ? ಸೊ ನಾವೇನು ಆ ಥರ ಇದ್ದಾಗ ಯು ಕ್ಯಾನ್ ಡೂ ವೆರಿ ಈಸಿಲಿ. ವಾಟ್ ಇಸ್ ಅ ಈಸಿ ಮೆಥಡ್? ಸೊ ನೋಡಿ ಲೀನಿಯರ್ ಟರ್ಮ್ಸ್ ಪಕ್ಕ ಯಾವಾಗಲೂ ಲಾಗ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಲಾಗ್ ಇದೆಯಾ, ಲಾಗ್ ಎಕ್ಸ್ ಪ್ಲಸ್ 1 ಬರ್ಕೊಂಬಿಡಿ, ಲಾಗ್ ಎಕ್ಸ್ ಪ್ಲಸ್ 1 ಬಂದೇ ಬರುತ್ತೆ. ಸೆಕೆಂಡ್ ಟರ್ಮ್ ಲಾಗ್ ಎಕ್ಸ್ ಪ್ಲಸ್ 2 ಇದೆಯಾ, ಲಾಗ್ ಎಕ್ಸ್ ಪ್ಲಸ್ 2 ಬಂದೇ ಬರುತ್ತೆ. ಸೊ ನಾವೇನು ಮಾಡಬೇಕು, ಇದು ಕೋಎಫಿಷಿಯಂಟ್ ನಮ್ಗೆ ಗೊತ್ತಿಲ್ಲ ಏನು ಬರುತ್ತೆ ಅಂದ್ಬಿಟ್ಟು. ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ವೆನ್ ಯು ಡೂ ಟೇಕ್ ಲಾಗ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 ತೊಗೊಂಡಾಗ ಇಫ್ ಯು ವಾಂಟ್ ಟು ಮೇಕ್ ಎಕ್ಸ್ ಪ್ಲಸ್ 1 ಇಸ್ 0, ವಾಟ್ ಇಸ್ ಎಕ್ಸ್ ಸಬ್ಸ್ಟಿಟ್ಯೂಷನ್? ನಾನು ಎಕ್ಸ್ ಪ್ಲಸ್ 1ನ 0 ಮಾಡೋಕ್ಕಂತ ಹೇಳಿದ್ರೆ ವಾಟ್ ಇಸ್ ಎಕ್ಸ್ ಸಬ್ಸ್ಟಿಟ್ಯೂಷನ್? ಎಕ್ಸ್ ಶುಡ್ ಬಿ -1 ಅಲ್ವಾ? -1 ಡೋಂಟ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್, ಸಬ್ಸ್ಟಿಟ್ಯೂಟ್ ಇನ್ ಅದರ್ 2 ಟರ್ಮ್ಸ್. ಸೊ ಹಾಗೇನಾಗುತ್ತೆ -1 ಆಗುತ್ತೆ, 2 - 1 is 1, ಮೇಲೆ -1 ಇದೆ, -1/1 -1. ಸೊ ಅಂದರೆ ಇದು ಕೋಎಫಿಷಿಯಂಟ್ -1 ಇದೆ. ನಾನು ಏನು ಹೇಳಿ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ನೀವು ಯಾವ ಟರ್ಮ್ಗೆ ಲಾಗ್ ತೊಗೊತೀರೋ ನೋಡಿ, ಈ ಟರ್ಮ್ 2 ಟರ್ಮ್ ಇದೆ ಅಲ್ವಾ, ಫಸ್ಟ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಬರ್ಕೊಂಬೇಡಿ. ಅದು ಕೋಎಫಿಷಿಯಂಟ್ ಹೆಂಗೆ ಫೈಂಡ್ ಮಾಡಬೇಕು? ರಿಮೈನಿಂಗ್ ಟರ್ಮ್ಸಲ್ಲಿ ಇಲ್ಲಿ ಯಾವುದಕ್ಕೆ 0 ಆಗುತ್ತೋ ಎಕ್ಸ್ ಇಸ್ ಈಕ್ವಲ್ ಟು, ಆರ್ ಯು ಕ್ಯಾನ್ ಸೇ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದಿಸ್ ವಿಲ್ ಬಿಕಮ್ 0. ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕಿದ್ರೆ 0 ಆಗುತ್ತಾ? ಸೊ ಆ ರಿಮೈನಿಂಗ್ -1 ಈ 2 ಟರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. -1 + 2 ಬಂದುಬಿಟ್ಟು 1 ಆಗುತ್ತೆ, ಮೇಲೆ ಎಕ್ಸ್ ಇಸ್ ಈಕ್ವಲ್ ಟು -1 ಆಗುತ್ತೆ, -1 ಡಿವೈಡೆಡ್ ಬೈ 1 ಇರುತ್ತೆ, ಸೊ -1 ಬರುತ್ತೆ. ಈಗ ಸೆಕೆಂಡ್ ಟರ್ಮ್ ಹೇಗೆ ಫೈಂಡ್ ಮಾಡ್ತೀವಿ ನೀವು ಹೇಳಿ, ಈಗ ನನಗೆ ಹೇಳ್ಬೇಕು ನೀವೇ. ಸೊ ಸೆಕೆಂಡ್ ಟರ್ಮ್ಗೆ ಏನು ಮಾಡ್ತೀವಿ ನಾವೀಗ? ಸೆಕೆಂಡ್ ಟರ್ಮ್ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ ಎಕ್ಸ್ ಪ್ಲಸ್ 2 ಇದೆಯಾ ಇಲ್ಲಿ, ಸೊ ಇದನ್ನು 0 ಮಾಡ್ಕೊಂಡು ಏನು ಮಾಡೋದು ನಾವು? ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಬೇಕಾ? ಈ -2 ನಾವು ರಿಮೈನಿಂಗ್ ಟರ್ಮ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು -2 ಮಾಡಿದಾಗ -2 ಮೇಲೆ ಇದೆಯಾ, -2 + 1 ಬಂತಾ? ಇಲ್ಲಿ ಮೇಲೆ -2 ಇದೆಯಾ, -2 ಇದೆಯಾ, ಕೆಳಗಡೆ -2 + 1 ಬಂತಾ? ಸೊ -2 + 1 ಅಂದರೆ ಏನಾಗುತ್ತೆ? -2 + 1 ಬಂದುಬಿಟ್ಟು ನಿಮಗೆ -1 ಬರುತ್ತಾ? -2 -1 2 ಬರುತ್ತಾ? ಸೊ ಇದರ ಕೋಎಫಿಷಿಯಂಟು +2 ಬರುತ್ತೆ. ಓಕೆ ದಿಸ್ -log x + 1 + 2 × log x +. ಅರ್ಥ ಆಯ್ತಾ? ಸೊ ಈ ಥರ ತುಂಬ ಶಾರ್ಟ್ಕಟ್ಸ್ ಇದೆ ಮಕ್ಕಳು. ಡೈರೆಕ್ಟ್ ಆನ್ಸರ್ ಮಾಡಿ ನನಗೆ. ಸೊ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ -log of x, ಲಾಗ್ ಆಫ್ 2 ಹೊಡೆ ತಗೊಂಡ್ರೆ ಎಕ್ಸ್ ಪ್ಲಸ್ 2 ಸ್ಕ್ವೇರ್ ಡಿವೈಡ್ ಬೈ ಲಾಗ್ ಎಕ್ಸ್ ಪ್ಲಸ್ 1 ಬರುತ್ತೆ. ವಿ ಗೋಟ್ ಎಕ್ಸಾಕ್ಟ್ಲಿ ದಿಸ್ ಸ್ಟೆಪ್ ವಿತ್ ದಿಸ್ ಡೈರೆಕ್ಟ್ಲಿ ವಿತೌಟ್ ಈವನ್ ಫೈಂಡಿಂಗ್ ದ ಕೋಎಫಿಷಿಯಂಟ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅರ್ಥ ಆಯ್ತಾ ಇಲ್ವೋ? ಅಲ್ಲಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನಾನು ಒಂದು ಎಕ್ಸಾಂಪಲ್ ಯಾಕೆ NCERT ಇದೆ, NCERT ಒಂದು ಎಕ್ಸಾಮ್ ತೊಗೊಂಡಿರಿ. ಸಿ ಫಸ್ಟ್ ಆಫ್ ಆಲ್ ನೀವು ಶಾರ್ಟ್ಕಟ್ಸ್ ಎಲ್ಲ ಯೂಸ್ ಮಾಡಬಾರ್ದು ಎಕ್ಸಾಮಲ್ಲಿ. ಬೋರ್ಡ್ ಎಕ್ಸಾಮಲ್ಲಿ ಫುಲ್ ಆ್ಯಕ್ಚುಲಿ ಎಷ್ಟೊಂದು ಶಾರ್ಟ್ಕಟ್ಸ್ ಇದೆ ಈ ಇಂಟಿಗ್ರೇಷನಲ್ಲಿ, ಡಿಫ್ರೆನ್ಸಿಯೇಷನಲ್ಲಿ ಎಷ್ಟೊಂದು. ಬಟ್ ಆ ಶಾರ್ಟ್ಕಟ್ಸು ಆ ಥರ ಪರ್ಟಿಕ್ಯುಲರಾಗಿ ಬಂದರೆ ಮಾತ್ರ ಮಾಡಬೇಕು. ಈಗ ಡಿಟರ್ಮಿನೆಂಟ್ಸ್ ಎಷ್ಟೊಂದು ಶಾರ್ಟ್ಕಟ್ಸ್ ಇದೆ. ಈಗ ನಿಮ್ಮ CET ಕ್ವಶನ್ಸ್ ಕೇಳ್ತಾರೆ, ಸಾಲ್ವ್ ಎ ಕ್ವಶನ್ಸ್ ಅಂಡರ್ 60 seconds ಅಂದ್ಬಿಟ್ಟು. ಬಿಕಾಸ್ 60 ಕ್ವಶನ್ಸ್ 70 minutesಲ್ಲಿ ಮಾಡಬೇಕು. ಅದರಲ್ಲಿ ನಿಯರ್ಲಿ 45 to 50 ಕ್ವಶನ್ಸ್ ನೀವು 1 minute ಮಾಡ್ಬೋದು. ಯಾವುದೇ ಪೇಪರ್ ತೊಗೊಂಡು ಮಾಡ್ಬೋದು ನೀವು. ಬಟ್ ಯು ಶುಡ್ ನೋ ಲಾಟ್ ಆಫ್ ಶಾರ್ಟ್ಕಟ್ಸ್ ಲೈಕ್ ದಿಸ್, ಸೋ ಮೆನಿ ಆರ್ ದೇರ್. ಬಟ್ ಅದು ಯಾವಾಗ ಯೂಸ್ ಆಗುತ್ತೆ ಅದು ನೆನ್ಪಿಟ್ಕೊಬೇಕು. ಐ ಟೇಕ್ ಒನ್ ಮೋರ್ ಕ್ವಶನ್. ನಾನು ಯಾವುದೋ ಒಂದು ರ್ಯಾಂಡಮ್ ಕ್ವಶನ್ ತೊಗೊಂಡು ಈಗ NCERT ಇದು 7.5 ಅಲ್ವಾ? ಸೊ ನಾನು ಎರೇಸ್ ಮಾಡ್ಕೋದು ಎಲ್ಲರೂ ಇಲ್ಲಿ. ಐ ಎರೇಸ್ ದಿಸ್ ಮೆಥಡ್. ಇದೊಂದು ಮೆಥಡ್ ಎರೇಸ್ ಮಾಡ್ತೀನಿ. ಸೊ ನಾನು ಎರೇಸ್ ಮಾಡ್ತೀನಿ ಮೆಥಡ್. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ
ಇಲ್ಲೊಂದು ಇಂಟಿಗ್ರೇಷನ್ ಕ್ವಶನ್ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2, ಇದು ಕ್ವಶನ್ ಎಕ್ಸಸೈಸ್ 7.5 ಕ್ವಶನ್ ನಂಬರ್ 4 ಅನ್ಸುತ್ತೆ, ಇಂಟು ಡಿ ಎಕ್ಸ್ ಅಂತ ಕ್ವಶನ್ ಇದೆ. ಓಕೆನಾ, ಇದು ಫಸ್ಟ್ ಕ್ವಶನು, ಇದು ಫೋರ್ತ್ ಕ್ವಶನು. ನಾವೀಗ ಹೇಗೆ ಮಾಡಿದೆ ಇದನ್ನ ಹೇಳಿ ನನಗೆ. ಸೊ ನಾನೇನು ಹೇಳಿದೆ, ಈಗ ಇದನ್ನು ಮಾಡಬೇಕಂದ್ರೆ ಆಬ್ವಿಯಸ್ಲಿ ಎ ಡಿವೈಡ್ ಬೈ ಎಕ್ಸ್ ಮೈನಸ್ 1, ಬಿ ಡಿವೈಡ್ ಬೈ ಎಕ್ಸ್ ಮೈನಸ್ 2, ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ 3 ಮಾಡ್ಕೊಬೇಕು ನಾವು. ಎ ಡಿವೈಡ್ ಬೈ ಎಕ್ಸ್ ಮೈನಸ್ 1, ಬಿ ಡಿವೈಡ್ ಬೈ ಎಕ್ಸ್ ಮೈನಸ್ 2, ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ 3. ದೆನ್ ಯು ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಆಲ್ ದಿಸ್ ಥಿಂಗ್ಸ್. ಇಲ್ಲೇನಾಯ್ತು, ಎರಡು ಟರ್ಮ್ ಬರುತ್ತೆ, ಎ ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಅದು ನೀವು ಈ ಥರ ಮಾಡಿಬಿಟ್ರೆ ಇದು ತುಂಬ ದೊಡ್ಡದಾಗುತ್ತೆ, ಸ್ವಲ್ಪ ಕ್ವಶನ್ ದೊಡ್ಡದಾಗುತ್ತೆ. ಬಟ್ ಈ ಮೆಥಡ್ ಯೂಸ್ ಮಾಡೋಣ, ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡೋಣ, ವೆರಿ ಸಿಂಪಲ್. ನೋಡಿ ಹೆಂಗೆ ಆನ್ಸರ್ ಮಾಡ್ತಾರೆ ನೀವೀಗ. ನಾನೇನು ಹೇಳಿದೆ ಫಸ್ಟ್ ನಿಮಗೆ, ಇಲ್ಲಿ 3 ಟರ್ಮ್ ಇದೆಯಾ, ಸೊ 3 ಲಾಗ್ ಬರುತ್ತಾ, ಲಾಗ್ ಎಕ್ಸ್ ಮೈನಸ್ 1, ಲಾಗ್ ಎಕ್ಸ್ ಮೈನಸ್ 2, ಲಾಗ್ ಎಕ್ಸ್ ಮೈನಸ್ 3 ಬರುತ್ತಾ. ಓಕೆ ಬರುತ್ತೆ. ಸರ್ ನನಗೆ ಇದು ಕೋಎಫಿಷಿಯಂಟ್ಸ್ ಗೊತ್ತಿಲ್ಲ ಸರ್, ಇದು ಮುಂದೆ ಏನು ಬರಬೇಕು ಅಂದ್ಬಿಟ್ಟು ಹೆಂಗೆ ಫೈಂಡ್ ಮಾಡಿ ಕೋಎಫಿಷಿಯಂಟ್ಸ್. ಈಗ ನಾನು ಏನು ಹೇಳಿದೆ ಫಸ್ಟ್, ಈಗ ಯೋಚನೆ ಮಾಡಿ, ಫಸ್ಟ್ ನೀವೇ ಟ್ರೈ ಮಾಡಿ ಫಸ್ಟು. ನಾವೇನು ಮಾಡೋಕ್ಕೀಗ, ಫಸ್ಟ್ ಟರ್ಮ್ ಇದೆಯಾ, ಇದು ಫಸ್ಟ್ ಟರ್ಮು. ಒಂದು ವೇಳೆ ಫಸ್ಟ್ ಟರ್ಮ್ 0 ಆಗಬೇಕಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರಬೇಕು, 1 ಆಗಿರಬೇಕಾ. ಆ 1ನ ಬೇರೆ ಟರ್ಮ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲೇನಾಗುತ್ತೆ, 1 ಮೈನಸ್ 2ನ, 1 ಮೈನಸ್ 2 ಮೈನಸ್ 1ನ, ಮತ್ತು 1 ಮೈನಸ್ 3ನ, 1 ಮೈನಸ್ 3 ಅಂದರೆ ಮೈನಸ್ 2ನ, ಮೈನಸ್ 1 ಮೈನಸ್ 2. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಮೈನಸ್ 1 ಮೈನಸ್ 2 ಬರುತ್ತೆ. ನೀವು ಮಾಡಲಿ ಏನು ಬರುತ್ತೆ ಇಲ್ಲಿ, ಮತ್ತೆ ಎಕ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 1 ಬಂದರೆ 1 ಬರುತ್ತೆ. ಆನ್ಸರ್ ಏನಾಗುತ್ತೆ, 1 ಇಂಟು ಮೈನಸ್ 1 ಇಂಟು ಮೈನಸ್ 2, ಮೈನಸ್ 1 ಇಂಟು ಮೈನಸ್ 2 ಇಸ್ 2 ಬೇಸಿಕಲಿ. ಸೊ ಇಟ್ಸ್ 1/2. ಸೊ ನನಗೆ ಆನ್ಸರ್ ಇಲ್ಲಿ 1/2 ಬರಬೇಕು. ಸೆಕೆಂಡ್ ಕೋಎಫಿಷಿಯಂಟ್ ಏನು ಬರುತ್ತೆ, ಎಕ್ಸ್ ಮೈನಸ್ 2ದು. ಹೆಂಗೆ ಮಾಡ್ತೀರಾ, ಎಕ್ಸ್ ಮೈನಸ್ 2 0 ಆಗಬೇಕು, ಎಕ್ಸ್ ಏನಾಗಿರಬೇಕು, 2 ಆಗಿರಬೇಕು. 2 ಅಂತ ಹೇಳಿದ್ರೆ 0 ಆಗುತ್ತೆ, ಡೋಂಟ್ ಪುಟ್ 0 ಇಟ್ ಬಿಕಾಸ್ ಟರ್ಮ್ ವಿಲ್ ಬಿಕಮ್ 0. ಅದರ್ ಟರ್ಮ್ಗೆ 0 ಆಗಬೇಕು, 2 ಹಾಕ್ಬೇಕು ನಾವು. ಸೊ 2 ಮೈನಸ್ 1 2 ಆಯಿತಾ, ಸಾರಿ 2 ಮೈನಸ್ 1 1 ಆಯಿತಾ. ಅದಾದಮೇಲೆ 2 ಮೈನಸ್ 3 ಎಷ್ಟಾಯಿತು, 2 ಮೈನಸ್ 3 ಮೈನಸ್ 1 ಆಯಿತಾ. ಮತ್ತು ಮೇಲೆ 2 ಹಾಕಿದ್ರೆ ಏನಾಗುತ್ತೆ, ಆನ್ಸರ್ ಈಗ 2 ಬರುತ್ತಾ. ಆನ್ಸರ್ ಏನಾಯಿತು, 2/2 ಇಂಟು 1 ಇಂಟು ಮೈನಸ್ 1, ದಟ್ ಬೇಸಿಕಲಿ ಮೈನಸ್ 2. ಸೊ ಆನ್ಸರ್ ಇಲ್ಲಿ ಏನು ಬರುತ್ತೆ, ಇಲ್ಲಿ ಮೈನಸ್ 2 ಬರುತ್ತೆ. ಆಮೇಲೆ ಈ ಟರ್ಮ್ ಹೆಂಗೆ ಫೈಂಡ್ ಮಾಡ್ತೀರಾ, ಎಕ್ಸ್ ಮೈನಸ್ 3 0 ಆಗಬೇಕಾ, ಎಕ್ಸ್ ಏನಾಗಿರಬೇಕು, 3 ಆಗಿರಬೇಕಾ. ಸೊ 3 ಅಂದರೆ ರಿಮೈನಿಂಗ್ ಟರ್ಮ್ಸ್ 3 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಆ ಟರ್ಮ್ ಬಿಟ್ಬಿಟ್ಟು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 0 ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ 3 ಮೈನಸ್ 1 ಎಷ್ಟು, 2ನ, 3 ಮೈನಸ್ 2 ಎಷ್ಟು, 1, 3 ಮೇಲೆ ಹಾಕಿ. ಸೊ ಆನ್ಸರ್ ಏನಾಯಿತು, 3/2. ಸೊ 3/2 ಆಗುತ್ತೆ. ಫೈನಲ್ ಆನ್ಸರ್ ಏನಾಯ್ತು ಈಗ, ಹಾಫ್ ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 1 ಮೈನಸ್ 2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 2 ಪ್ಲಸ್ 3/2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್. ಆ್ಯಕ್ಚುಲ್ ಮೆಥಡ್ ಮಾಡಿಲ್ಲ. ಸೊ ಇದು ಎಕ್ಸಸೈಸ್ ಕ್ವಶನ್, ನಿಮ್ಮ NCERT ಕ್ವಶನಲ್ಲಿ ಕ್ವಶನ್ ಎಕ್ಸಸೈಸ್ 7.5 ಕ್ವಶನ್ ನಂಬರ್ 4 ಎಕ್ಸಸೈಸ್ 7.5. ಸೊ 7.5 ಕ್ವಶನ್ ನಂಬರ್ 4, ಹಾಫ್ ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 1 ಕರೆಕ್ಟ್ ಇದೆ. ಮೈನಸ್ 2 ಇಂಟು ಇಲ್ಲಿದೆ, ಅದು 4 ಅಲ್ಲ, ಮೈನಸ್ 2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 2 ಕರೆಕ್ಟ್ ಇದೆ. 3/2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ನೋಡಿ. ಅದಕ್ಕೆ ನನ್ನ ಎಲ್ಲ ಲೆಕ್ಚರ್ ವೀಡಿಯೋಸ್, ನಾನು ಯಾವುದೇ ಇಂಟಿಗ್ರೇಷನ್ ಲೆಕ್ಚರ್ ವೀಡಿಯೋಸ್ ಮಾಡಿದ್ರು ನಾನು ತುಂಬ ಮೆಥಡ್ಸ್ ಹೇಳ್ಕೊಡ್ತೀನಿ. ಈವನ್ ಇನ್ಫ್ಯಾಕ್ಟ್ ಕೆಲವೊಂದ್ಸಲ CET ಕ್ವಶನ್ ಮಾಡೋಕ್ಕಾದ್ರೆ ಒಂದು ಕ್ವಶನ್ 4-5 ಮೆಥಡ್ಸ್ ಇರುತ್ತೆ, ನೀವು ಕಲ್ತ್ಕೊಬೇಕು. ಸೊ ಈ ಥರ ನೋಡಿ ಇದೇ ಕ್ವಶನ್ ನಿಮ್ಗೆ ಏನಾದರೂ ನೀವು ಬೋರ್ಡ್ ಎಕ್ಸಾಮ್ ಮಾಡೋಕ್ಕಂತ ತುಂಬ ಲೆಂತಿ ಮಾಡಿ, ಬೇಕಾದ್ರೆ ಟ್ರೈ ಮಾಡಿ. ಏನು ಮಾಡೋಕ್ಕೆ, ಇದನ್ನು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಬರ್ಕೊಬೇಕು. ಮತ್ತು ಎಗೆ ಅದರ್ ದ್ಯಾನ್ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 2 ಟರ್ಮ್ ಬರುತ್ತೆ. ಬಿಗೆ ಅದರ್ ದ್ಯಾನ್ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಮತ್ತೆ 2 ಟರ್ಮ್ ಬರುತ್ತೆ. ಮತ್ತು ಸಿಗೆ ಮತ್ತೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಬರುತ್ತೆ. ಇಟ್ಸ್ ಆ್ಯಕ್ಚುಲಿ ಗೊಂಡು ಬೇಕು ಕ್ವೈಟ್ ಲೆಂತಿ, ಬಟ್ ನಾವು ಆನ್ಸರ್ ಎಷ್ಟು ಬೇಗ ಮಾಡಿದ್ವಿ ಅಲ್ವಾ. ಈ ಥರ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದಾಗ ಏನು ಮಾಡಬೇಕು, ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೂ ಬೇಗ ಮಾಡ್ಬೋದು. ಯಾಕಂದರೆ ನೀವು ಫಸ್ಟ್ ಟರ್ಮ್ ಮಾಡಿದ ತಕ್ಷಣ ಬಿಕಾಸ್ ಅವರೇ ಸೊಲ್ಯೂಷನ್ ಕೊಟ್ಟಿರ್ತಾರಲ್ವಾ. ಅವ್ರು ಸೊಲ್ಯೂಷನ್ ಹೆಂಗೆ ಕೊಡ್ತಾರೆ, ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು 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 ಪ್ಲಸ್ಸು ಇದು ಇಷ್ಟೇ ಆನ್ಸರ್ ಕೊಟ್ಬಿಟ್ಟು ಸುಮ್ಮನೆ ಪ್ಲಸ್ಸು ಮೈನಸ್ ಚೇಂಜ್ ಮಾಡ್ತಾರೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಅಂದ್ಬಿಟ್ಟು. ನೀವು ಯಾವುದಾದ್ರು ಫಸ್ಟ್ 2 ಟರ್ಮ್ ಫೈಂಡ್ ಮಾಡಿದ್ರೆ ಪ್ಲಸ್ ಮೈನಸ್ ಬರೋಕ್ಕೆಲ್ಲ ಆಪ್ಷನ್ ಕರೆಕ್ಟ್ ಆ ಥರ ಮಾಡ್ಕೊಂಡು ಹೋಗೋದು. ಸೊ ಇದು ತುಂಬ ಮೆಥಡ್ಸ್ ಇದೆ ಮಕ್ಕಳೇ, ಬಿಕಾಸ್ ತುಂಬ ಮೆಥಡ್ಸ್ ಇದೆ ಕಂಡ್ರು ಆಯ್ತು, ಲಾಟ್ ಆಫ್ ಮೆಥಡ್ಸ್ ಅದೇ. ಆ್ಯಂಡ್ ಬಟ್ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಟ್ ಬೋರ್ಡ್ ಎಕ್ಸಾಮಲ್ಲಿ ಯು ಟ್ರೈಟ್ ಫುಲ್ ಮೆಥಡ್ಸ್. ಅದನ್ನು ನಾನು ಏನು ಮಾಡ್ತೀನಿ, ಫಸ್ಟ್ ನಾವು ಆ್ಯಕ್ಚುಲ್ ಮೆಥಡ್ ಕಲ್ತ್ಕೊಳ್ಳೋಣ, ಅದಾದಮೇಲೆ ಬೋರ್ಡ್ ಎಕ್ಸಾಮಲ್ಲಿ ನೀವು ಆ್ಯಕ್ಚುಲಿ ಮೆಥಡ್ ಬೋರ್ಡ್ ಎಕ್ಸಾಮ್ ಬರೀಬೇಕು. ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮೆಲ್ಲ ಹೋದಾಗ ಈ ಥರ ಏನಾದರೂ ಅದು ಇದು ಶಾರ್ಟ್ ಕಟ್ಸ್ ಒಂದು ಇರುತ್ತೆ ಮಾಡ್ಬೋದು. ಎಲ್ಲದಕ್ಕೂ ಆಗೋದಿಲ್ಲ. ಒಂದು ವೇಳೆ ಈಗ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಈ ಥರ ಇದ್ದರೆ ನಾವು ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಸ್ಕ್ವೇರ್ ಟರ್ಮ್ಸ್ ಇದೆ, ಇಟ್ಸ್ ಓನ್ಲಿ ಫಾರ್ ಲೀನಿಯರ್ ಟರ್ಮ್ಸ್. ಆ ಥರ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಅಷ್ಟು. ಇನ್ನೇನಿಲ್ಲ ಶಾರ್ಟ್ ಕಟ್ಸ್ ಅಂತ ಹೇಳಿದ್ರೆ
ತುಂಬ ಕ್ವಶನ್ ಸಾಲ್ವ್ ಮಾಡಿ ಹಿಂಗೆ ಆಡಿದ್ರೆ ಹಿಂಗೆ ಬರುತ್ತೆ ಅಂತ ಒಂದು ಮೆಥಡ್ ಮಾಡ್ತಾರೆ ಅಷ್ಟೇ, ಇನ್ನೇನು ಅದೇನತ್ತೆ ಆ ಥರ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಎನಿವೇರ್, ಸೊ ಕಮಿಂಗ್ ಡಿಸ್ಕಷನ್. ನಾವು ಡೈರೆಕ್ಟ್ ಆನ್ಸರ್ ಫಸ್ಟ್ ನಾನು ಡೈರೆಕ್ಟ್ ಆನ್ಸರ್ ಫೈಂಡ್ ಮಾಡಲ್ಲ. ಈಗ ಬಿಫೋರ್ ಗೋಯಿಂಗ್ ಟು ಆ್ಯಕ್ಚುಲ್ ಕ್ವಶನ್, ಈ ಕ್ವಶನ್ ತುಂಬ ಸರಿ ಬೋರ್ಡ್ ಎಕ್ಸಾಮ್ ಇದೆ, ಬಟ್ ಡೈರೆಕ್ಟ್ ಆನ್ಸರ್ ಫೈಂಡ್ ಮಾಡೋಣ. ಬಿಕಾಸ್ ಇಟ್ಸ್ ಎ ಲೀನಿಯರ್ ಟರ್ಮ್ಸ್. ನಾವೇನು ಮಾಡ್ತೀವಿ, ಲಾಗ್ ಅಂತೂ ಬಂದೇ ಬರುತ್ತಾ, ಲಾಗ್ x-1 ಬರುತ್ತೆ, ಲಾಗ್ x-2 ಬರುತ್ತಾ, ಲಾಗ್ x-2 ಬರುತ್ತಾ, ಬಂದೇ ಬರುತ್ತೆ ಇದು. ಆ್ಯಕ್ಚುಲಿ ನಾನು ಏನು ಹೇಳಿದೆ, ಈಗ x-1 ಅಂತ ಹೇಳಿದ್ರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದಿಸ್ ಬಿಕಮ್ 0 1. ಆ 1 ರಿಮೈನಿಂಗ್ ಟರ್ಮ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೇಲೆ 1 ಇರುತ್ತೆ, ಇದೇನಾಗುತ್ತೆ ಇಲ್ಲಿ 1 - 2 -1 ಬರುತ್ತಾ. ಸೊ ಸಾರಿ 1 - 2 ಎಷ್ಟಾಗುತ್ತೆ, -1 ಬರುತ್ತಾ. ಸೊ -1 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಯಿತಾ. ಅದಾದಮೇಲೆ ಸೊ ಮೈನಸ್ ಲಾಗ್ x-1 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ x-2ಗೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿಕಮ್ 0 2ನ ಸಬ್ಸ್ಟಿಟ್ಯೂಟ್ ಮಾಡೋ. ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡೋದು 2 ಡಿವೈಡ್ ಬೈ 2 - 1. ದಟ್ ಮೀನ್ಸ್ 2 ಗೋಯಿಂಗ್ ಟು ಕಮ್ +2. ದಿಸ್ ಇಸ್ ದ ಆನ್ಸರ್. So you're going to get, I think, x-2 square ಬರುತ್ತೆ divided by x-1 ಬರುತ್ತೆ, because it's minus log m minus log n 2 ಹೊರಗಡೆ ಹೋಗುತ್ತೆ. ಇದು ಈಸಿ. ಬಟ್ ಆ್ಯಕ್ಚುಲಿ ಹಿಂಗೆಲ್ಲ ಮಾಡಿದ್ರೆ ನಿಮ್ಗೆ ಆನ್ಸರ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ 0 ಮಾರ್ಕ್ಸ್ ಕೊಡ್ತಾರೆ ಆಮೇಲೆ. ಸೊ ಡೋಂಟ್ ಯೂಸ್ ದಟ್ ಮೆಥಡ್ ಇನ್ ದ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಆಲ್. ಸೊ ಯು ಹ್ಯಾವ್ ಟು ಡೂ ಆ್ಯಕ್ಚುಲ್ ಮೆಥಡ್. ಆ್ಯಕ್ಚುಲ್ ಮೆಥಡ್ ಏನು, ನೀವೇ ಫಸ್ಟ್ ವೀಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ನೀವೇ. x ಡಿವೈಡೆಡ್ ಬೈ ಡೈರೆಕ್ಟಾಗಿ ಮಾಡೋಣ. ಸೊ x ಡಿವೈಡೆಡ್ ಬೈ x-1 ಇಂಟು x-2 ಅಂತಿದ್ರೆ ನಾವೇನು ಮಾಡಬೇಕು, a ಡಿವೈಡ್ ಬೈ x-1 ಮಾಡಬೇಕಾ, ಪ್ಲಸ್ b ಡಿವೈಡ್ ಬೈ x-2 ಮಾಡಬೇಕಾ. ಸೊ ಏನು ಮಾಡೋಕೆ ಆಮೇಲೆ ಅದಾದಮೇಲೆ, ಸೊ ಯು ಹ್ಯಾವ್ ಟು ಡೈರೆಕ್ಟ್ಲಿ ನ್ಯೂಮರೇಟರ್ ಮಸ್ಟ್ ಬಿ ಈಕ್ವಲ್ ಟು ವಾಟ್, a ಇಂಟು x-2 ಪ್ಲಸ್ b ಇಂಟು x-1. ಡೈರೆಕ್ಟ್ಲಿ ನ್ಯೂಮರೇಟರ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಮ್ಯಾಚ್. ದೆನ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b. ನೀವೇ ಮಾಡಬೇಕು. x ಇಸ್ ಈಕ್ವಲ್ ಟು, ನಾನೇನು ಮಾಡ್ತೀನಿ ಈಗ, x ಇಸ್ ಈಕ್ವಲ್ ಟು -1 ಸಬ್ಸ್ಟಿಟ್ಯೂಟ್ ಮಾಡಲಾ. x ಇಸ್ ಈಕ್ವಲ್ ಟು -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆನ್ಸರ್ ಹೌದು 0 ಆಯಿತಾ. -1 ಬಂತ, ಇಲ್ಲಿ -3 ಬರುತ್ತಾ. ಇಲ್ಲಿ x ಇಸ್ ಈಕ್ವಲ್ ಟು ವೆನ್ ಸಬ್ಸ್ಟಿಟ್ಯೂಟ್ ದಿಸ್ ಆಸ್, ಸಾರಿ ನಾಟ್ -1 ಮ್ಯಾನ್, ಇಟ್ಸ್ 1. -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಗೋದಿಲ್ವಲ್ಲ. x ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಇಲ್ಲಿ 1 - 1 0 ಆಯಿತಾ. 1 - 2 ಎಷ್ಟಾಯಿತು, -1 ಆಯಿತಾ. ಸೊ ಆನ್ಸರ್ ಏನು ಬಂತು ಇಲ್ಲಿ, ಸೊ 1 ಮಸ್ಟ್ ಬಿ ಈಕ್ವಲ್ ಟು a ಇಂಟು -1. ದೇರ್ ಫೋರ್ a ಶುಡ್ ಬಿ ಈಕ್ವಲ್ ಟು -1. ಅರ್ಥ ಆಯ್ತಾ. ಮತ್ತು ಬಿ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು, ನಾನು ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2 ಮಸ್ಟ್ ಬಿ ಈಕ್ವಲ್ ಟು 0 ಆಗುತ್ತೆ. ಅದಾದಮೇಲೆ ನಿಮಗೆ ಬಿ ಇಂಟು 2 - 1 1 ಬರುತ್ತೆ. ಸೊ ಬಿ ವ್ಯಾಲ್ಯೂ ಬಂದು ನಿಮಗೆ 2 ಅಂತ ಬರುತ್ತೆ. ಅದಾದ್ಮೇಲೆ ಏನು ಬರಬೇಕು ನಾವೀಗ, ದ ಹೋಲ್ ಥಿಂಗ್, ದ ಇಂಟಿಗ್ರೇಷನ್ ಆಫ್ ದಿಸ್ ವಾಟ್ ಎವರ್ ದ ಗಿವನ್ x-1 to x-2 ಇಂಟು dx, ದಟ್ ಶುಡ್ ಬಿ ಈಕ್ವಲ್ ಟು ಏನಪ್ಪ, 1 a ಬಂದು -1 ಡಿವೈಡ್ ಬೈ x-1. ಸಿ x-1 -1 ಬರ್ತಾ ಇದೆ ಆಲ್ರೆಡಿ, ಡಿವೈಡ್ ಬೈ 2 ಡಿವೈಡ್ ಬೈ x-2 ಆಯಿತಾ. ಇಂಟಿಗ್ರೇಟ್ ಮಾಡೋ ಇದನ್ನು ಇಂಟು dx. ವಾಟ್ಸ್ ಇಂಟಿಗ್ರೇಷನ್ ಆಫ್ ದಿಸ್ ಬಿಕಮ್ಸ್ ನಾವು minus log of x-1 plus 2 into log of x-1. ಎಂತಕ್ಕೆ log differentiation of x-1 is 1. ಈಗ -1 ಇದೆಯಲ್ಲಪ್ಪ, -1 ಡಿವೈಡ್ ಬೈ x-1 ನಾನು ಬೇಕಾದರೆ -1 ಹೀಗೆ ಇಟ್ಕೊತೀನಿ, 1 ಡಿವೈಡ್ ಬೈ x-1 ಬರ್ಕೊತೀನಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ x-1, x ಡಿಫ್ರೆನ್ಸಿಯೇಷನ್ 1 ಡಿಫ್ರೆನ್ಸಿಯೇಷನ್ 0. ಅದನ್ನು f dash of x by f of x. Answer is log of x-. That's it. ಅರ್ಥ ಆಗಿದೆ ಕ್ಲಿಯರ್ ಆಗಿ. This is the answer. We already got this answer, see there, without doing anything. But you have to always follow this method and get the answer. Final answer ಏನಾಗುತ್ತೆ ಈಗ, 2 ಪವರ್ ಇಲ್ಲಿ ಹೋಗುತ್ತೆ. We'll get log of x-2 the whole square divided by x. ಹೇಗೆ ಬಂತು ಇದು ಮೇಲೆ 2 ಇಲ್ಲಿ ಹೋದಾಗ log x-2 whole square ಆಗುತ್ತೆ. log m minus log n, that is log m by n plus c is the answer. ಅರ್ಥ ಆಗಿದೆ ಕ್ಲಿಯರ್ ಆಗಿ. This is very simple. Let's go for next question. ಈಗ ಸೊ ಈಗ ಏನು ಮಾಡೋಕ್ಕೆ, ಇಲ್ಲೇನು ಸ್ಕ್ವೇರ್ ಟರ್ಮ್ ಇದೆಯಲ್ಲ x² ಅಂತ, ಸಬ್ಸ್ಟಿಟ್ಯೂಷನ್ ಮೆಥಡ್. ಯು ಟು ವಾಟ್ ಈಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನಾನು ತುಂಬ ಆ ಲೆಕ್ಚರ್, ಐ ಥಿಂಕ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಲೆಕ್ಚರ್ 1.5 ಗಂಟೆ ಇದೆ. ಎಂತ ಕೇಳಿ, ಐ ನೋ, ಬಿಕಾಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ವಿಲ್ ಬಿ ಯೂಸ್ ಎವ್ರಿವೇರ್. ಅರ್ಥ ಆಯ್ತಾ. ಸೊ ನಾವೇನು ಮಾಡ್ತೀವಿ ಈಗ, ಲೆಟ್ಸ್ ಟೇಕ್ x² ಆಸ್ t. ಅದರ ಡಿಫ್ರೆನ್ಸಿಯೇಷನ್ ಏನು, 2x dx. ಅದರ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇದೆಯಾ, ಇದೆ ನೋಡಿ, 2x dx ಇದೆಯಾ. ಆನ್ಸರ್ ಏನಾಯ್ತು ಈಗ, ಇಂಟಿಗ್ರೇಷನ್ ಆಫ್ ಸೇಮ್ ಥಿಂಗ್ ವಿಲ್ ಬಿಕಮ್ ನಾವು dt ಡಿವೈಡೆಡ್ ಬೈ 2x dx ಅಲ್ವಾ. t ಸ್ಕ್ವೇರ್, ಸಾರಿ ನಾಟ್ t ಸ್ಕ್ವೇರ್, ಟಿ ಅಲ್ವಾ. ಸೊ t ಪ್ಲಸ್ 1 t ಪ್ಲಸ್ 2 ಅಷ್ಟೇ ಇಂಟಿಗ್ರೇಷನ್, ಅಷ್ಟೇ ಆಬ್ವಿಯಸ್ಲಿ. ಆಮೇಲೆ ಏನು ಮಾಡಬೇಕು, ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು. a ಡಿವೈಡ್ ಬೈ t ಪ್ಲಸ್ 1
b divided by t plus 2. Find the values of a and b so that you'll get the answer. ಇನ್ನು ಶಾರ್ಟ್ಕಟ್ ಇನ್ನೂ ಯೂಸ್ ಮಾಡೋಣ ಇಲ್ಲಿ. I'll tell one more method. ಆ್ಯಕ್ಚುಲಿ ಇದು ಆಲ್ರೆಡಿ ಒಂದು ಸತಿ ನಾನು ಮಾಡಿದ್ದೀನಿ, ಒಂದು ಟ್ರಿಗ್ನೋಮೆಟ್ರಿ ಯಾವುದೋ ಕ್ವಶನಲ್ಲಿ ಮಾಡಿದ್ದೀನಿ ಆ್ಯಕ್ಚುಲಿ ಸಿಮಿಲರ್ ಟೈಪ್ ಆಫ್. ನೋಡೋಣ ನನಗೇನು ಬೇಕು ಇಲ್ಲಿ, ನಾನು ಈ ಮಲ್ಟಿಪ್ಲಿಕೇಶನ್ ಟರ್ಮ್ಸ್ನ ಅಡಿಷನ್ ಟರ್ಮ್ಸಾಗಿ ಕನ್ವರ್ಟ್ ಮಾಡಬೇಕಾ. ನಾನು ಏನು ಮಾಡ್ತೀನಿ ಈಗ, ಕ್ಯಾನ್ ಐ ರೈಟ್ ದಿಸ್ ಆ್ಯಸ್ t plus 2 minus t plus 1 divided by t plus 1 into t plus 2 ಈ ಥರ ಬರೀಬೋದಾ ನಾವು ಇದನ್ನು? ಸರ್ ಏನು ಸರ್ ಇದನ್ನು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ? ಇದನ್ನೇ ನಾನು ಇಲ್ಲೇ ಅಂತಲ್ಲ, ನಾನು ಎಷ್ಟೊಂದು ಕಡೆ ಹೇಳ್ಕೊಟ್ಟಿನಿ. ನಾನು ನಿಮಗೆ ಈ ಲೆಕ್ಚರ್ಸ್ ನೋಡ್ಕೊಂಡು ಬಂದರೆ ಎಷ್ಟೊಂದು ಕಡೆ ಹೇಳ್ಕೊಟ್ಟಿನಿ. ಐ ಥಿಂಕ್ ಯಾರೋ ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು, ನಾನು ಈ ಮೆಥಡ್ ಟ್ರಿಗ್ನೋಮೆಟ್ರಿಯಲ್ಲಿ ಹೇಳ್ಕೊಟ್ಟೆ ನಿಮಗೆ. ಯಾವುದೋ ಒಂದು sin x ಪ್ಲಸ್ cos x ಇತ್ತು, ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ ಅಂದ್ಬಿಟ್ಟು. ಸ್ಟೂಡೆಂಟ್ ಕಮೆಂಟ್ ಮಾಡಿ, ಸರ್ ವಾಟ್ ಸರ್ ನನಗೆ ಈ ಕ್ವಶನ್ ನೋಡಿ ಹೋಪೇ ಹೋಗ್ಬಿಡ್ತು. ಸೇಮ್ ಎಲ್ಲ ಕಡೆ ರಿಪೀಟ್ ಮಾಡ್ತಾ ಇದ್ದೀವಿ. ಆ ಥರ ಏನಿಲ್ಲ, ಕೆಲವೊಂದು ಮೆಥಡ್ಸ್ ಅದು ರಿಪೀಟ್ ಆಗ್ತಾ ಇರುತ್ತೆ. ನೋಡಿ ಈ ಥರ ಮಾಡಿದಾಗ ಏನಾಯಿತು, ಇಲ್ಲಿ 1 ಇಂಟು ಇದೆಯಲ್ಲ, 1 ಇಂಟು ಡಿ ಟಿ ಅಲ್ವಾ ಇದು, ಸಾರಿ 1 ಇಲ್ವಾ, 1 ಇದೆಯಲ್ವಾ. ಸೊ ನಾವೇನು ಮಾಡ್ಬೋದು, ಈ ಡಿನಾಮಿನೇಟರ್ ಟರ್ಮ್ಸ್ ಯೂಸ್ ಮಾಡಿಕೊಂಡು ಆ 1ನ ಬರ್ಸ್ಬೋದು. ವಿ ಕ್ಯಾನ್ ಗೆಟ್ ದ್ಯಾಟ್. ಹೇಗೆ, ಇದು ಈಸಿ ನೋಡಿ. t plus 2 ಇದೆಯಾ, ಒಂದು ವೇಳೆ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ 1 ಬರುತ್ತಲ್ವಾ. ದಟ್ಸ್ ನ್ಯೂಮರೇಟರ್, ರೈಟ್? ದಟ್ ಇಸ್ ನ್ಯೂಮರೇಟರ್. ನೋಡಿ ಎಷ್ಟು ಈಸಿ. ಈಗ ಈ ತಲೆ ಉಪಯೋಗಿಸಿ. ಈಗ t plus 2ನ t plus 2 ಡಿವೈಡ್ ಬೈ ದಿಸ್, t minus 1 ಡಿವೈಡ್ ಬೈ ದಿಸ್. ಐ ಕ್ಯಾನ್ ಸ್ಪ್ಲಿಟ್ ದಿಸ್ ಬೋತ್. ನಾನು t plus 2 ಡಿವೈಡ್ ಬೈ ದಿಸ್ ಮಾಡಿದಾಗ t plus 2 ಕ್ಯಾನ್ಸಲ್, ಐ ವಿಲ್ ಗೆಟ್ 1 by t plus 1. ಇದನ್ನು ಡಿವೈಡ್ ಮಾಡಿದಾಗ t plus 1 ಕ್ಯಾನ್ಸಲ್, 1 by t plus 2. What is integration of 1 by t plus 1? Log of t plus 1. What is integration of minus 1 by t plus 2? Log of t plus 2. What is the answer for this? The answer is log of t plus 1 minus log of. We didn't do anything. We didn't find a and b. ಒಂದು ವೇಳೆ ನೀವು a and b ಫೈನ್ ಮಾಡಿದ್ರು ನಿಮಗೆ 1 ಮತ್ತು -1 ಬರುತ್ತೆ. ಫೈನ್ ಮಾಡಿ ನೋಡಿ, ನೋಡೋಣ. ಇದು ಡೈರೆಕ್ಟಾಗಿ ಬಂತಾ? ಇಲ್ಲ ಸರ್, ಇನ್ನೂ ಈಸಿಯಾಗಿ ಮಾಡ್ತೀರಾ? ನಾನು ಇನ್ನೂ ಶಾರ್ಟ್ ಹೇಳ್ಕೊಟ್ಟಲ್ವಾ? ಇದೇ ಅಲ್ಲ, ಇನ್ನೂ ಒಂದು ಮೆಥಡ್. ವಾಟ್ ಇಸ್ ಮೆಥಡ್ ಟೋಲ್ಡ್ ಯು? ಏನು ಹೇಳಿದ್ರೆ ನಿಮಗೆ ಲಾಗ್ ಅಂತೂ ಬಂದೇ ಬರುತ್ತಾ? ಲಾಗ್ ಟಿ ಬಿಕಾಸ್ ಆರ್ ಲೀನಿಯರ್, ದೇರ್ ಆರ್ ಲೀನಿಯರ್ ಟರ್ಮ್ಸ್. ನೋ, ಆ್ಯಕ್ಚುಲಿ ದೇ ವೇರ್ ಸ್ಕ್ವೇರ್ ಟರ್ಮ್ಸ್. ಯು ಕನ್ವರ್ಟೆಡ್ ಟು ಲೀನಿಯರ್ ಟರ್ಮ್ಸ್. ಏನು ಸ್ಕ್ವೇರ್ ಟರ್ಮ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಇರಬೇಕು. ಲೀನಿಯರ್ ಟರ್ಮ್ಸ್ ಅಂದರೆ ಏನು? ಎಕ್ಸ್ ಬರೀ ಎಕ್ಸೇ ಇರಬೇಕು. ನಿಮ್ಮ 9th ಒಂದು ಚಾಪ್ಟರ್ ಇತ್ತು, ಲೀನಿಯರ್ ಆಲ್ಜಿಬ್ರಾ. ಲೀನಿಯರ್ ಆಲ್ಜಿಬ್ರಾದಲ್ಲಿ ಬರೀ ಎಕ್ಸೇ ಇರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಇರುತ್ತೆ. ಲೀನಿಯರ್ ಗ್ರಾಫ್ಸ್ ನೀವು ಚಿಕ್ಕವಾಗ 7th 8th ಬರೀತಾ ಇದ್ರಿ. 2x + 1 = ನೆನಪಿದೆ ಗ್ರಾಫ್ ಬರೆಯೋದು. ಒಂದು ಗ್ರಾಫ್ ಬುಕ್ ಬರ್ತಾ ಇತ್ತು. ಇಲ್ಲಿ ಒಂದು ಟೇಬಲ್ ಹಾಕೊಂಡ್ಬಿಟ್ಟು y = 2x + 1 ಗ್ರಾಫ್ ಪ್ಲಾಟ್ ಮಾಡಿ, x = 1, 2 ಗ್ರಾಫ್. ಹೌ ಇಸ್ ಟು ಪ್ಲಾಟ್? ಅವೆಲ್ಲ ಲೀನಿಯರ್ ಗ್ರಾಫ್ಸ್, ಎಲ್ಲ ಸ್ಟ್ರೈಟ್ ಲೈನ್ ಬರ್ತಾ ಇತ್ತು. ಸೊ ಲೀನಿಯರ್ ಇದ್ರೆ ಮಾತ್ರ ಈ ಥರ ಮಾಡ್ಬೇಕು ನಾವೀಗ. ಲೀನಿಯರ್ ಆಲ್ರೆಡಿ ಲೀನಿಯರ್ ಆಗಿದೆ ಇದು ಟಿ ಟರ್ಮ್ಸಲ್ಲಿ. ಸೊ ಹಾಗೇನು ಮಾಡಬೇಕು, ಲಾಗ್ t + 1 ಬರುತ್ತಾ. ಅದಾದಮೇಲೆ ಇದು ಕೋಎಫಿಷಿಯಂಟ್ ಹೆಂಗೆ ಫೈಂಡ್ ಮಾಡ್ತಾ ಇರೋದು? ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ t. For what value of t? This term becomes 0. t is equal to -1. -1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, -1 + 2, that is 1. So 1 divided by 1 ಪಾಸಿಟಿವ್ ವ್ಯಾಲ್ಯೂ, ಸೊ ಇಟ್ ಶುಡ್ ಬಿ +1. ಅದಾದಮೇಲೆ ಲಾಗ್ ಇನ್ನೂ ಒಂದು ಬರುತ್ತಾ, ಲಾಗ್ t + 2 ಬರುತ್ತಾ. ಅದಾದಮೇಲೆ t + 2 ನಾವೇನು ಮಾಡಬೇಕು, ವಾಟ್ಸ್ ದ ವ್ಯಾಲ್ಯೂ ಆಫ್ t? t must be -2. ಸೊ -2 + 2 becomes 0. ಅಂದರೆ t should be substitute -2 here now. -2 + 1 is what? -2 + 1 is -1. 1 by -1, ಸೊ ಮೈನಸ್ ಬರುತ್ತೆ ಅದಕ್ಕೆ, -1. ಸೇಮ್ ಆನ್ಸರ್ ಇಲ್ಲೂ ಬಂತಲ್ವಾ? ನೋಡಿ, ಇದು ಡೈರೆಕ್ಟಾಗಿ ಹೇಳ್ಕೊಟ್ಟೆ. ಇದು ಇನ್ನೂ ಒಂದು ಮೆಥಡ್ ಹೇಳ್ಕೊಟ್ಟೆ. ಅದು ಬಿಟ್ಟು ಇನ್ನೂ ಒಂದು ಮೆಥಡ್ ಹೇಳ್ಕೊಟ್ಟೆ. ನೋಡಿ ಎಷ್ಟು ಮೆಥಡ್ಸ್ ನೋಡಿ. ಅದಕ್ಕೆ ನಾನು ಹೇಳೋದು, ಇಂಟಿಗ್ರೇಷನ್ ಅನ್ನೋದು ನೀವೇನು ಒಂದೇ ಮೆಥಡ್ ಕಲಿತ್ರೆ ರಾಂಗ್. 3 ಮೆಥಡ್ ಹೇಳ್ಕೊಟ್ಟಿನಿ. ಇದಂತೂ ಯು ಕ್ಯಾನ್ ಡೂ ಇನ್ ಜಸ್ಟ್ ಅರೌಂಡ್ 10 seconds, 15 seconds. ಯು ಕ್ಯಾನ್ ಡೂ ಇಟ್ ಇನ್ 30 seconds or 1 minute ಮ್ಯಾಕ್ಸಿಮಮ್. ಯು ಕ್ಯಾನ್ ಡೂ ದಿಸ್ ಇನ್ 1 to 3 minutes. ಕಲಿಬೇಕು ಮಕ್ಕಳು, ಯಾವತ್ತೇ ಆಗಲಿ ಕಲೀರಿ. ಜಾಸ್ತಿ ಮೆಥಡ್ ಕಲೀರಿ, ಜಾಸ್ತಿ ಮೆಥಡ್ಸಲ್ಲಿ ಟ್ರೈ ಮಾಡಿ. ಬಂದಿಲ್ಲ ಕೇಳಿ, ಕ್ವಶನ್ಸ್ ನಿಮ್ಮ ಕಾಲೇಜಲ್ಲಿ ಕೇಳಿ. ನಾನಂತೂ ಆನ್ಲೈನ್ ಟೀಚರ್, ನಾನೇನು ಮಾಡೋಕ್ಕಾಗುತ್ತೆ ಆ್ಯಕ್ಚುಲಿ. ಯು ಕ್ಯಾನ್ ಕಮೆಂಟ್ ಅಂಡ್ ಲೆಟ್ ಮೀ ನೋ. ದಟ್ಸ್ ವಾಟ್ ಐ ಕ್ಯಾನ್ ಡೂ ಇಟ್. ಅರ್ಥ ಆಯ್ತಾ? ಆ್ಯಕ್ಚುಲಿ ಮೆಥಡ್ ಹೇಗೆ ಮಾಡೋಕ್ಕಿನ್ನ ಆ್ಯಕ್ಚುಲಿ ನೀವೇ ಮಾಡ್ಬೋದು ಮಕ್ಕಳೇ. ಸೊ ಇಟ್ ಇಸ್ ಬೇಸಿಕಲಿ 1 divided by t + 1 into t + 2. ನಾನು ಏನು ಮಾಡ್ತೀನಿ, ಇದನ್ನು a divided by t + 1 ಪ್ಲಸ್ b divided by t + 2 ಅಂತ ಮಾಡ್ಕೊತೀನಿ. ಆಮೇಲೆ ಏನು ಮಾಡಬೇಕು, a into t + 2 ಪ್ಲಸ್ b into t + 2, b into t + 1. ಅರ್ಥ ಆಯ್ತಾ? ದಿಸ್ ಶುಡ್ ಬಿ ಈಕ್ವಲ್ ಟು 1.
ಸೊ ವಾಟ್ ದ ಎ ಆ್ಯಂಡ್ ವ್ಯಾಲ್ಯೂಸ್, ಎ ಆ್ಯಂಡ್ ಬಿ ವ್ಯಾಲ್ಯೂ ಶುಡ್ ಬಿ ಸಚ್ ಎ ವೇ ದಟ್, ಸೊ ಡೈರೆಕ್ಟಾಗಿ ಮಾಡ್ಬೋದು ನೀವು ಮಕ್ಕಳೇ. ಸೊ ಇಟ್ಸ್ ವೆರಿ ವೆರಿ ಸಿಂಪಲ್. ಆ್ಯಕ್ಚುಲಿ ಯು ಕ್ಯಾನ್ ಕಂಪೇರ್ ಕೋಎಫಿಷಿಯಂಟ್ಸ್. ನೋ, ಟಿದು ಕೋಎಫಿಷಿಯಂಟ್ ಎ ಇದೆ, ಬಿದು ಕೋಎಫಿಷಿಯಂಟ್ ಟಿದು ಕೋಎಫಿಷಿಯಂಟ್ ಬಿ ಇದೆ. ಇಲ್ಲಿ ಟಿನೇ ಇಲ್ಲ ಅಂದರೆ ಎ ಪ್ಲಸ್ ಬಿ ಅನ್ನೋದು ಏನಾಗಿರಬೇಕು, 0 ಆಗಿರಬೇಕು. ಕಾನ್ಸ್ಟೆಂಟ್ಸ್ ನೋಡಿ 2a b, ಸೊ 2a ಪ್ಲಸ್ ಬಿ ಅನ್ನೋದು ಇಲ್ಲಿ ಆಲ್ರೆಡಿ ಕಾನ್ಸ್ಟೆಂಟ್ ಇದೆ 1 ಅಂತ, ಸೊ 1 ಆಗಿರಬೇಕು. ನೋಡಿ ವಾಟ್ ಆರ್ ದ ಎ ಆ್ಯಂಡ್ ಬಿ ವ್ಯಾಲ್ಯೂಸ್, ಎ ಪ್ಲಸ್ ಬಿ ಮಸ್ಟ್ ಬಿ 0, 2a ಪ್ಲಸ್ ಬಿ ಮಸ್ಟ್ ಬಿ 0. ಇಲ್ಲ ಇದು ಮಾಡ್ಬೋದು ನೀವು, ಇಲ್ಲ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಟಿ ವ್ಯಾಲ್ಯೂ ನಾನು ಬೇಕಾದ್ರೆ -1 ತೊಗೊಂಡ್ಬಿಟ್ರೆ -1 + 1 ಎಷ್ಟಾಯಿತು, 0ನ ಹೋಯ್ತಾ ಇದೆ. -1 -1 + 2 1 ಆಯಿತಾ. ಸೊ 1a = 1, a must be equal to what, 1. If a is equal to 1, a plus b is 0, then b should be equal to -1 without calculations, because I know comparing coefficients. ಇಲ್ಲ ಸರ್ ನಾನು ಸಪ್ರೇಟಾಗಿ ಫೈಂಡ್ ಮಾಡು, ನೋ ಪ್ರಾಬ್ಲಮ್. t is equal to -2 ಹಾಕು, -2 + 2 0ನಾ, -2 + 1 ಎಷ್ಟಾಯಿತು, -1. ಸೊ -b must be equal to 1, -b must be equal to 1, b must be equal to -1. ಹೆಂಗೆ ಮಾಡ್ತೋ ಅದೇ ಆನ್ಸರ್ ಬರುತ್ತೆ, ಅರ್ಥ ಆಯ್ತಾ. ಸೊ ಅದಾದ್ಮೇಲೆ ಏನು ಮಾಡೋದು ನಾವೀಗ, ಈ ಮೆಥಡ್ ನಾನು ಇಲ್ಲಿ ಟೀಚ್ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಏನು ಮಾಡೋಕ್ಕೀಗ, ಸೊ ನಂಗೆ ಎ ಒಂದು ಎಷ್ಟು ಬಂತು, 1 ಬಂತ, ಬಿ ಬಂದು -1 ಬಂತ. ಸೊ ಇಂಟಿಗ್ರೇಷನ್ ಆಫ್ ಡಿ ಟಿ ಡಿವೈಡೆಡ್ ಬೈ t+1 ಇಂಟು t+2 ನಾನೇನು ಮಾಡ್ಬೋದು, t+2 ಏನು ಮಾಡೋದು, ಇಂಟಿಗ್ರೇಷನ್ ಆಫ್ ಡಿ ಟಿ ನಾನೇನು ಮಾಡ್ಬೋದು ಈಗ, ಎ ವ್ಯಾಲ್ಯೂ ಏನು 1 ಡಿವೈಡೆಡ್ ಬೈ t+1, ಬಿ ವ್ಯಾಲ್ಯೂ ಏನು ಮೈನಸ್ ಇದೆ, ಇಟ್ಸ್ ಓಕೆ, ಅಲ್ಲು ಪ್ಲಸ್ -1 ಡಿವೈಡೆಡ್ ಬೈ t+2 ಇದೆ. ಇಂಟಿಗ್ರೇಷನ್ ಮಾಡೋಕ್ಕೆ ನಾವೀಗ ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ ಈಗ, ವಾಟ್ ಈಸ್ ದಿಸ್, f dash of x by f of x log of t+1. ಕೆಲವೊಂದು ಬುಕ್ಕಲ್ಲಿ ಇದನ್ನು ಮತ್ತೆ t+1 u ಅಂತ ತೊಗೊಂಡು ಅದನ್ನು ಮತ್ತೆ ಅದೇನೋ 1/u ಅಂತ ತೊಗೊಂಡು ಲಾಗ್ ಅಪ್ಲೈ ಮಾಡಿ, ಅಯ್ಯೋ ಈ ಕರ್ಮ. ಆ್ಯಕ್ಚುಲಿ ಮ್ಯಾಥ್ಸ್ನ ಕಷ್ಟ ಮಾಡ್ತಾಯಿದ್ರು ಆ್ಯಕ್ಚುಲಿ ಎಲ್ಲ ಜನ. ಸೊ t+2 ಡಿಫ್ರೆನ್ಸೇಷನ್ ಏನು, 1 ಇದೆಯಾ, ಮೈನಸಲ್ಲಿ ಆಚೆ ಇಟ್ಕೊತಾ ಇದ್ದೀನಿ, ಲಾಗ್ ಆಫ್ t+. ನೋಡ್ರಪ್ಪ ಯಾವುದೇ ಮೆಥಡ್ ನೋಡಿ, ಇಲ್ಲಿ ಅದೇ ಬಂತ, ಇಲ್ಲೂ ಅದೇ ಬಂತ, ಇಲ್ಲೂ ಅದೇ ಬಂತ. ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್, ಲಾಗ್ ಆಫ್ t+1 ಡಿವೈಡ್ ಬೈ ಲಾಗ್ ಆಫ್ t+1 ಬೈ t+2 ಬರುತ್ತೆ. ಟಿ ಪ್ಲೇಸಲ್ಲಿ ಮತ್ತೆ ನಾವು x² ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆನ್ಸರ್ ಏನಾಗುತ್ತೆ, ಲಾಗ್ ಆಫ್ x² + 1 ಡಿವೈಡೆಡ್ ಬೈ, ಸೊ ನಿಮ್ಗೆ ಆನ್ಸರ್ ಡೈರೆಕ್ಟಾಗಿ ಲಾಗ್ ಆಫ್ t+1 ಡಿವೈಡೆಡ್ ಬೈ ಟಿ. ಮ್ಯಾಥ್ಸ್ ಈಸಿ ಮಕ್ಕಳೇ, ಮ್ಯಾಥ್ಸ್ ಇಸ್ ವೆರಿ ವೆರಿ ಈಸಿ. ಆ ಟಿ ಪ್ಲೇಸಲ್ಲಿ ಮತ್ತೆ x² ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ಸ್ ದ ಫೈನಲ್. ಡೋಂಟ್ ಲೀವ್ ಇಟ್ ಹಿಯರ್ ಓನ್ಲಿ, ಯು ಆರ್ ಸಬ್ಸ್ಟಿಟ್ಯೂಟ್ x². ಮೆಥಡ್ 1, ಮೆಥಡ್ 2, ಮೆಥಡ್ 3. ಓಕೆ, ಈ ಥರ ಆ್ಯಕ್ಚುಲಿ ಎಲ್ಲ ಕ್ವಶನ್ಗೂ ಮಾಡ್ಬೋದು, ಬಟ್ ಲೆಂತಿ ಆಗಿಬಿಡುತ್ತೆ ಮಕ್ಕಳೇ. ಐ ವಿಲ್ ಅವಾಯ್ಡ್ ನೌ ಒನ್ವರ್ಡ್ಸ್. ಓಕೆ, ಐ ಜಸ್ಟ್ ಡೂ ಕ್ವಿಕ್ಲಿ. ನಾವು 2x + x² + 3x. ಓಕೆ, ಈಗ ಒಂದು ನೋಡಿ, ನಿಮಗೆಲ್ಲ ಒಂದು ಡೌಟ್ ಬರುತ್ತೆ, ಸರ್ ಈಗ ನೀವು ಈ x² + 3x ಅನ್ನೋದು ಲಾಸ್ಟ್ ಲೆಕ್ಚರಲ್ಲಿ ಟೀಚ್ ಮಾಡಿದ್ರೆ, ನೀವು ಲಾಸ್ಟ್ ಲೆಕ್ಚರಲ್ಲೂ ಈ ಥರ ಏನಾದರೂ ಡಿನಾಮಿನೇಟ್ರಲ್ಲಿ ax² + bx ಎಲ್ಲ ಬಂದರೆ ಅದನ್ನು ನಾವೇನು ಮಾಡಬೇಕು ಸರ್, ಅದನ್ನ ಕಂಪ್ಲೀಟಿಂಗ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದೀರಾ. ಕೆಲವೊಂದು ಕಡೆ ಹೇಳ್ತೀರಾ ಸರ್ ಕ್ವಶನ್ ಬಂದರೆ f dash of x ಫಾರ್ಮಲ್ಲಿ ಚೆಕ್ ಮಾಡಿ ಅಂತ. ಹೇಗೆ ಮಾಡೋದು ನಾವು, ನಿಮ್ಮ ಎಕ್ಸಾಮಲ್ಲಿ ನಿಮ್ಗೆ ಹೇಳೋದಿಲ್ಲ, ಪಾರ್ಷಲ್ ಫ್ರಾಕ್ಷನ್ಸ್ ಮಾಡಿ, f dash of x f of x ಮಾಡಿ, ಇಲ್ಲ ಅದನ್ನ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಿ, ಯಾರೂ ನಿಮ್ಗೆ ಹೇಳೋದಿಲ್ಲ. ಹೆಂಗೆ ಮಾಡಬೇಕು, ಐ ಟೆಲ್ ಯುವರ್ ಪ್ರೊಸೀಜರ್. ಸಿ, ಯಾವುದೇ ಕ್ವಶನ್ ಮಕ್ಕಳೇ, ಆಲ್ಜಿಬ್ರಾಯಿಕ್ ಕ್ವಶನ್ ಸ್ಪೆಷಲಿ, ನಿಮ್ಗೆ ಯಾವುದೋ ಒಂದು ಕ್ವಶನ್ ಈ ಥರ ax + b ಡಿವೈಡೆಡ್ ಬೈ cx² ಪ್ಲಸ್ ಇನ್ನೇನೋ ಒಂದು dx ಪ್ಲಸ್ ABC ಆಯಿತಾ, ಓಕೆ, dx + e ಅಂತ ಏನೋ ಈ ಥರ ಏನೋ ಒಂದು ಕ್ವಶನ್ ಇದೆ ಅನ್ಕೋಣ. ಅಂದರೆ 2x + 1 ಡಿವೈಡೆಡ್ ಬೈ ಎಷ್ಟೊಂದು, ನಾವು ಲಾಸ್ಟ್ ಕ್ಲಾಸಲ್ಲೂ ಮಾಡಿದ್ರೆ ಅದು ಯಾವುದೋ ಒಂದು ಕ್ವಶನು 2x + 3 ಡಿವೈಡ್ ಬೈ ಸಮಥಿಂಗ್ ಲೈಕ್ x² ಪ್ಲಸ್ ಯಾವುದೋ ಒಂದು ಕ್ವಶನ್ ಮಾಡಿದೆ, ಐ ಡೋಂಟ್ ರಿಮೆಂಬರ್, x² + 6x + 13 ಈ ಥರ ಏನೋ ಕ್ವಶನ್ ಮಾಡೋದು ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಥರ ಯಾವುದೇ ಕ್ವಶನ್ ಬಂದರೆ ಫಸ್ಟ್ ನೀವೇನು ಮಾಡೋಕ್ಕೆ ಗೊತ್ತಾ, ಫಸ್ಟ್ ರೂಲು, ಫಸ್ಟ್ ಯು ಹ್ಯಾವ್ ಟು ಚೆಕ್ ಫಸ್ಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, f dash of x f of x by f of x ಫಾರ್ಮಲ್ ಇದೆಯಾ ಅದು ಅಂತ ಚೆಕ್ ಮಾಡೋಕ್ಕೆ. ಯಾವುದೇ ಕ್ವಶನ್ನು ನಿಮ್ಗೆ ಯಾವುದು ಬುಕ್ಕಲ್ಲಿ ಈ ಥರ ಹೇಳ್ಕೊಟ್ಟಿಲ್ಲ, ಯಾವುದು ಬುಕ್ಕಲ್ಲಿ ನಿಮ್ಗೆ ಹೇಳಿಲ್ಲ ಈ ಥರ, ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ ವಿತ್ ಪ್ರಾಕ್ಟೀಸ್ ಇಟ್ ಕಮ್ಸ್. ಐ ಆಮ್ ಟೆಲ್ಲಿಂಗ್ ದಟ್ ನಾಲೆಜ್ ಟು ಯು. ಕ್ವಶನ್ ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕು, f dash of x by f of x ಫಾರ್ಮಲ್ ಇದೆಯಾ ಅಂತ ಚೆಕ್ ಮಾಡಬೇಕು ಫಸ್ಟು. ಅದು ಕೆಲವೊಂದು ಡೈರೆಕ್ಟಾಗಿರುತ್ತೆ, f dash of x ಫಾರ್ಮಲ್ ಡೈರೆಕ್ಟಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಈಗೇನಾಗುತ್ತೆ ನೋಡ್ರಿ, ಈಗ x² ಇದೆ, ಇಲ್ಲಿ 6x ಇದೆ ಪ್ಲಸ್ 13 ಇದೆ ಅನ್ಕೋಣ. ಮೇಲೆ ಬಂದು ನಿಮ್ಗೇನಿದೆ 2x + 6 ಇದೆ. ಸೊ ಈ ಥರ ಕ್ವಶನ್ ಕೊಟ್ಟಾಗ ನೋಡಿ, ಇದು ಸ್ವಲ್ಪ ಅದೇ ರೀತಿ ಇದೆ.
ಅರ್ಥ ಆಯ್ತಾ? ಈ ಥರ ಕ್ವಶನ್ ಕೊಟ್ಟಾಗ ನಾವು ಡೈರೆಕ್ಟ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್ ಇದೆ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x, 6x ಡಿಫ್ರೆನ್ಸಿಯೇಷನ್ 6, ಸೊ ಡೈರೆಕ್ಟ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್. ಆನ್ಸರ್ ಏನು? ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 13. ಒಂದು ವೇಳೆ ಇಲ್ಲ ಸರ್ ಅದೇನೋ ಬೇರೆ ಥರ ಇದೆ, ಇನ್ನೊಂದು ಥರ ಇದೆ, ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 3 ಇದೆ. ಒಂದು ವೇಳೆ ಇಲ್ಲ, ಹಾಗೇನು ಮಾಡಬೇಕು? ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಳ್ಳಿ. ಟ್ರೈ ಡೂಯಿಂಗ್ ಸಮಥಿಂಗ್, ಟ್ರೈ ಪ್ಲೇಯಿಂಗ್ ವಿತ್ ನ್ಯೂಮರೇಟರ್, so that you try to get f dash of x by f of x. ನಾನು ಪ್ರೀವಿಯಸ್ ಲೆಕ್ಚರ್ ಅದೇ ಹೇಳಿದೆ, ಲಾಸ್ಟ್ ಕ್ವಶನಲ್ಲಿ ಐ ಪ್ಲೇಡ್ ವಿತ್ ನ್ಯೂಮರೇಟರ್ ಇವನ್ ದೋ ಇಟ್ ವಾಸ್ ನಾಟ್ ಪಾಸಿಬಲ್, ವಿ ಗಾಟ್ ದ ಆನ್ಸರ್. ಅರ್ಥ ಆಯ್ತಾ? ಟ್ರೈ ಪ್ಲೇಯಿಂಗ್ ವಿತ್ ನ್ಯೂಮರೇಟರ್, ಟ್ರೈ ಟು ಗೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್. ಇದು ತುಂಬ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಐ ಡೂ ಲಾಟ್ ಆಫ್ ನಿಮ್ಮ ಇಂಟಿಗ್ರೇಷನಲ್ಲಿ ಒಂದು 6 to 7 ಕ್ವಶನ್ ಬರುತ್ತೆ. ದಿಸ್ ಒನ್ ಮೆನಿ ಕ್ವಶನ್ ಇಂಟಿಗ್ರೇಷನಲ್ಲಿ ಔಟ್ ಆಫ್ 7 ಕ್ವಶನ್ಸ್ ಯು ಕ್ಯಾನ್ ಡೂ 5 to 6 ಕ್ವಶನ್ಸ್ ಇನ್ 1 minute. ಇದನ್ನ ಅರ್ಥ ಮಾಡ್ಕೊಬೇಕು ನೀವು. ಈ ಥರ ಯು ಟ್ರೈ ಟು ಪ್ಲೇ ವಿತ್ ದಿಸ್. ಆಗಿಲ್ವಾ? ಸೆಕೆಂಡ್ ಏನು ಚೆಕ್ ಮಾಡೋಕೆ ನೀವು ಟ್ರೈ ಟು ಫ್ಯಾಕ್ಟರೈಸ್ ಡಿನಾಮಿನೇಟರ್. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಿ. ಸೆಕೆಂಡ್ ಏನು ಮಾಡಬೇಕು? ಯು ಟ್ರೈ ಟು ಫ್ಯಾಕ್ಟರೈಸ್ ಡಿನಾಮಿನೇಟರ್. ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇದೆಯಲ್ವಾ, ಪ್ಲಸ್ 2, ನಾನು ಈಸಿಯಾಗಿ ಫ್ಯಾಕ್ಟರೈಸ್ ಮಾಡ್ಬೋದು. ನೋಡಿ, ಇದು ನಾನು 3x ಅಂದರೆ ನೋಡಿ ಮಿಡಲ್ ಟರ್ಮ್ 3x ಇದೆಯಾ, ನಾನು ಮಿಡಲ್ ಟರ್ಮ್ 3xನ ಸ್ಪ್ಲಿಟ್ ಮಾಡಬೇಕು ಇನ್ ಸಚ್ ಎ ವೇ ದಟ್ ಐ ಗೆಟ್ 2 and 1, ಆ್ಯಡ್ ಮಾಡಿದ್ರೆ ನನಗೆ 3 ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಬರುತ್ತೆ. ನಾನು ಎಕ್ಸ್ ಕಾಮನ್ ತೊಗೊಂಡಾಗ ನನಗೆ ಇಲ್ಲಿ ಎಕ್ಸ್ ಪ್ಲಸ್ 2 ಬರುತ್ತೆ, ಇಲ್ಲಿ 1 ಕಾಮನ್ ತೊಗೊಂಡ್ರೆ ನನಗೆ ಎಕ್ಸ್ ಪ್ಲಸ್ 2 ಬರುತ್ತೆ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಇದು ಫೇಮಸ್ ಕ್ವಶನ್ ರೀ, ಅದೇನು ಅಷ್ಟಿಷ್ಟು ಮಾಡೋಷ್ಟು ಬೇಕಾಗಿಲ್ಲ. ನೀವು ನಿಮ್ಗೆ ಡೈರೆಕ್ಟಾಗಿ ಬರುತ್ತೆ ನೋಡಿ. 3 ಇದೆ ಅಲ್ವಾ, ದೇರ್ ಇಸ್ ಅ ಫಾರ್ಮೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್, ನಿಮ್ಗೆ ನೆನಪಿದೆಯೋ ಇಲ್ಲೋ ಇದೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಆ್ಯಂಡ್ ಎ ಬಿ ಅಂತ ಒಂದು ಫಾರ್ಮೆಟ್ ಇದೆ ನೋಡಿ. ಇಲ್ಲಿ ಎ ಬಿ ನೀವು 2 and 1 ತೊಗೊಂಡ್ರೆ 2 and 1 ಬಂತಾ, ಇದು 3x ತೊಗೊಂಡ್ರೆ 3 and 1. ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಇದೊಂದು ಅಗೇನ್ ಇದೊಂದು ಫಾರ್ಮೆಟ್ ಇದೆ ಅಷ್ಟೇ. ಸೊ ಡೈರೆಕ್ಟ್ಲಿ ನಾನು ಬರೀಬೋದು 3 ಇರೋದು 2 and 1 ತೊಗೊತೀನಿ. ಸೊ ಆಬ್ವಿಯಸ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3. ಸೊ ನೀವು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು? ಟ್ರೈ ಟು ಫ್ಯಾಕ್ಟರೈಸ್ ದ ಡಿನಾಮಿನೇಟರ್ನ ಫ್ಯಾಕ್ಟರೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಒಂದು ವೇಳೆ ಫ್ಯಾಕ್ಟರೈಸ್ ಆಯಿತಾ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಆಗೇನು ಮಾಡಬೇಕು? ಫ್ಯಾಕ್ಟರೈಸ್ ಆಯಿತಾ? ಇಫ್ ಫ್ಯಾಕ್ಟರೈಸ್ ಹ್ಯಾಪನ್ಸ್, ಇಫ್ ಇಟ್ ಇಸ್ ಎಸ್, then it is partial fractions. If it is no, then what happens? Then you have to go for completing square method. ನೋಡ್ರಿ, ನಿಮ್ಮ NCERT ಬುಕ್ಕಲ್ಲಿ ಯಾರು ಎಲ್ಲಾದರೂ ನೀವು ಇದನ್ನು ಕಲ್ತಿದ್ದೀರಾ ಇದುವರೆಗೂ. ಅದಕ್ಕೆ ನಾನು ಹೇಳೋದು ಇಂಟಿಗ್ರೇಷನ್ ಈಸಿ. ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರೆ ಇಂಟಿಗ್ರೇಷನ್ ಕ್ವಶನ್ಸ್ ಈಸಿ ಇರೋದು ಕಲ್ತ್ಕೊಂಡ್ರೆ. ನಾವೇ ನೋಡಿ ಅರ್ಥ ಇದೆ ಕ್ಲಿಯರಾಗಿ. ಈ ಥರ ಯಾವುದೇ ಕ್ವಶನ್ ಹಿಂಗೆ ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನ್ಯೂಮರೇಟರಲ್ಲಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಮೈನಸ್ 2 ಏನೋ ಇದೆ ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಇದೆ. ಸೊ ವೆನ್ ಯು ಫೈಂಡ್ ಪಾಲಿನಾಮಿಯಲ್ ಫಂಕ್ಷನ್ಸ್, ನೆನ್ಪಿಟ್ಕೊಳ್ಳಿ, ವೆನ್ ಯು ಫೈಂಡ್ ಪಾಲಿನಾಮಿಯಲ್ ಫ್ರ್ಯಾಕ್ಷನ್ಸ್, ಐ ಕ್ಯಾನ್ ಸೇ ಮೋರ್ ಪ್ರಿಸೈಸ್ಲಿ, ವೆನ್ ಯು ಸಿ ಎ ಪಾಲಿನಾಮಿಯಲ್ ಫ್ರ್ಯಾಕ್ಷನ್, ಫಸ್ಟ್ ಏನು ಮಾಡಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ನ ಚೆಕ್ ಮಾಡಬೇಕು. ಒಂದು ವೇಳೆ ಅದಿಲ್ಲ ಫಾರ್ಮು, ಏನಾದರೂ ಸ್ವಲ್ಪ ಕಿರಿಕ್ ಮೇಲೆ ನ್ಯೂಮರೇಟರ್ ಮಾಡಿಬಿಟ್ಟು ಆ ಫಾರ್ಮ್ನ ತರ್ಸೋಕ್ಕಾಗುತ್ತಾ? ಅದು ನಾನು ಲಾಸ್ಟ್ ಲೆಕ್ಚರ್ ಹೇಳ್ಕೊಟ್ಟಿನಿ, ಅದನ್ನ ಹೆಂಗೆ ತರಿಸ್ಬೇಕು ಅಂದ್ಬಿಟ್ಟು. ಸ್ವಲ್ಪ ಕೆಲಸ ಆ್ಯಡ್ ಮಾಡಿ ಸಪ್ರೇಟ್ ಏನೋ ಮಾಡ್ಬೋದು, ಟ್ರೈ ಮಾಡಿ. ಆಗಿಲ್ವಾ? ಸೆಕೆಂಡ್, ಫ್ಯಾಕ್ಟರೈಸ್ ಡಿನಾಮಿನೇಟರ್ ಫ್ಯಾಕ್ಟರೈಸ್ ಆಗ್ತಾ ಇದೆಯಾ? ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಡಿನಾಮಿನೇಟರ್ ಫ್ರ್ಯಾಕ್ಷನ್ ಆಗಿಲ್ವಾ? ಯು ಹ್ಯಾವ್ ಟು ಯೂಸ್ ದ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ವಿಚ್ ಯು ಡಿಡ್ ಲಾಸ್ಟ್ ಕ್ಲಾಸ್ 5 marks ನಿಮ್ಮದು ಇಂಪಾರ್ಟೆಂಟ್ ಡೆರಿವೇಷನ್ ಮಾಡ್ತಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ನೋಟ್ಸ್ ಬರ್ಕೊಬೇಕು. ನೀವು ಈ ಥರ ನಾನು ಏನು ಹೇಳಿದ್ದೀನೋ ಅದನ್ನ ಬರ್ಕೊಬೇಕು. ಫಸ್ಟ್ ಚೆಕ್ ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದೆನ್ ಟ್ರೈ ಟು ದೆನ್ ಇಫ್ ನಾಟ್ ಗೆಟಿಂಗ್ ದಟ್ ಫಾರ್ಮ್, ನೆಕ್ಸ್ಟ್ ಇದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಫ್ಲೋ ಚಾರ್ಟ್ ಬರುತ್ತಲ್ವಾ, ಫಸ್ಟ್ ಚೆಕ್ ಫಾರ್ ದಿಸ್, ನೆಕ್ಸ್ಟ್ ಚೆಕ್ ಫಾರ್ ಡಿನಾಮಿನೇಟರ್ ಟು ಫ್ಯಾಕ್ಟರೈಸ್, ಇಫ್ ಇಟ್ ಇಸ್ ನಾಟ್ ಗೆಟಿಂಗ್ ಫ್ಯಾಕ್ಟರೈಸ್, ಇಫ್ ಇಟ್ ಇಸ್ ಎಸ್, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್, ಇಫ್ ಇಟ್ ಇಸ್ ನೋ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ಅಥವಾ ಹಿಂಗೆ ನೆನ್ಪಿಟ್ಕೊಬೇಕು ನೀವು, ಆಯಿತಾ? ಸೊ ಇಲ್ಲಿ ಏನಾಗುತ್ತೆ? ಫ್ಯಾಕ್ಟರೈಸೇಷನ್ ಆಗ್ತಾ ಇದೆ. ಆನ್ಸರ್ ಏನಿದೆ ಇದಕ್ಕೆ? ಸಿಂಪಲ್, ನೀವೇ ಮಾಡಿಬಿಡಿ. ಇದಕ್ಕೆ 2x ಡಿವೈಡೆಡ್ ಬೈ ನಾವೀಗ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಬರೀತಾ ಇದ್ದೀವಿ. ಸೊ ಅ ಗಿವನ್ ಕ್ವಶನ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇಂಟು ದಿಸ್ ವೇ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಯು ಹ್ಯಾವ್ ಟು ಗೆಟ್ ಇಟ್. ಫಸ್ಟು ನಾನು ಹೇಳ್ತೀನಿ ನೋಡಿ, ಇದಕ್ಕೆ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ಕೊಂಡು ಫಸ್ಟ್ ಮಾಡಿ, ಆಯಿತಾ? ಅದಾದ್ಮೇಲೆ ಆ್ಯಕ್ಚುಯಲ್ ಮೆಥಡ್ ಯೂಸ್ ಮಾಡಿ. ಸೊ ವಾಟ್ ಇಸ್ ಶಾರ್ಟ್ ಕಟ್ ಮೆಥಡ್? ಓಕೆ, ಐ ವಿಲ್ ಯೂಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಬರ್ಕೊಳ್ಳಿ ನೋಟ್ಸ್ ಕ್ಲೀನಾಗಿ. ಸೊ ನನಗೆ ಏನು ಬಿ ಫೈಂಡ್ ಮಾಡೋಕ್ಕೆ ಇದಕ್ಕೆ. ಸೊ ವಾಟ್ ಇಸ್ ಆನ್ಸರ್ ನಾವು? ಸೊ ಹೌ ಟು ಫೈಂಡ್ ದಿಸ್ ಇಂಟಿಗ್ರೇಷನ್ ಆಫ್ ದಿಸ್?
So I have to find a and b value for this. So for that I'll remove this. So I will write 2x1 divided by plus 1 into x plus 2 as a divided by plus 1 plus b divided by x plus 2. Find the values of a and b, so that so 2x is equal to a into x plus 2, b into x plus 1. What are the values of a and b for this? X is equal to ನಾನು -1 ಹಾಕಿದ್ರೆ b 0 ಆಗುತ್ತೆ. -1 plus 2 ಎಷ್ಟಾಯಿತು? 1 ಆಯಿತು. ಸೊ 1a must be equal to 2. ಸೊ x is equal to -1 ಆಗ್ತಾ ಇದೀನಾ? ಸೊ -1 ಹೋಯ್ತು 0. -1 plus 2 1 ಆಯಿತು. ಇಲ್ಲಿ -1 ಆಗ್ತಾ ಇದೀನಿ -2. ಸೊ ಐ ಆಮ್ ಗೆಟಿಂಗ್ -2 a ಇಂಟು ನನಗೆ 1 ಬರ್ತಾ ಇದೆ. ಸೊ a must be equal to -2. b ವ್ಯಾಲ್ಯೂ ಏನು? b ನೀವೇ ಫೈಂಡ್ ಮಾಡಿ. ಸೊ b ಒಂದು, so x -2 ಅಂತ ತಗೊಂಬಿಡಿ. b if we take x as -2, but x is equal to -2, then what will happen? This will go off. -2 plus 1. -2 plus 1 is -1. -1, and that's it. -1 should be equal to -4. Minus cancel, then b must be equal to 4. ಅರ್ಥ ಆಯ್ತಾ? I'll erase few things here. ಇದನ್ನ erase ಮಾಡಿ, ಸರಿ ಇಲ್ಲ ನಿಮಗೆ, ಕನ್ಫ್ಯೂಷನ್ ಬೇಡ. equal to -2 ಹಾಕಿದಾಗ is equal to -2 ಹಾಕಿದ್ರೆ ಏನು ಮಾಡಬೇಕು? 0 ಆಯ್ತಾ ಇದು? ಸೊ ಅಂದರೆ -2 into 2 is -4. -4 that must be equal to, ಇದು ಹೋಯ್ತಾ, ಇದು 0 ಆಯ್ತಾ? -2 ಹಾಕಿದ್ರೆ ಯಾವ 0 ಆಯ್ತು? ಇದು 0 ಆಯ್ತಾ? -2 plus 1 -1 is equal to -b, and b should be equal to 4. ಸೊ ನಾವು ಈಗ ಏನು ಮಾಡೋಕ್ಕೆ ನಾವೀಗ, ಸೊ ದಿಸ್ ಇಂಟಿಗ್ರೇಷನ್, ವಾಟ್ ಎವರ್ ದಟ್ ಇಂಟಿಗ್ರೇಷನ್ ದೇ ಗಿವನ್, 2x divided by x square plus 3x plus 2, that can be done as a. What is the value of a? A divided by, what is the value of a? A ಎಷ್ಟು ಎಲ್ಲಿದೆ? ಇಲ್ಲಿ -2. -2 divided by plus 1 plus b ಎಷ್ಟು? 4 divided by x plus. So what is the integration of this? Obviously, so I'll directly do it. You should do ತುಂಬಾ ಹೇಳ್ಕೊಂಡು already. -2 ಆಚೆ ತಗೊಂಡ್ರೆ log of x plus 1 plus 4 into log of x plus 2. You should not leave it in this form. You should again convert it back. Can you use shortcut now? Can you use shortcut? Get the answer. Check later. ನನಗೆ ಗೊತ್ತಿಲ್ಲ ಆನ್ಸರ್ ಕರೆಕ್ಟ್ ಇದೆ. ನಾನೇನು ಮಿಸ್ಟೇಕ್ ಅನ್ನು ನಂಗೆ ಹೊಟ್ಟೆಸ್ತಾರೆ ಆ್ಯಕ್ಚುಲಿ. ಸೊ ಐ ಮೇ ಹ್ಯಾವ್ ಡನ್ ದ ಮಿಸ್ಟೇಕ್. ಸೊ ಇದು ನೋಡೋಣ. ಶಾರ್ಟ್ಕಟ್ ಯೂಸ್ ಮಾಡಿ ಏನಾಗ್ತಿದೆ ಡೈರೆಕ್ಟಾಗಿ 2x ಅಲ್ವಾ? ಸೊ ವಾಟ್ ಐ ಟೋಲ್ಡ್ ಶಾರ್ಟ್ಕಟ್, ಲಾಗ್ x plus 1 ಅಂತೂ ಬಂದೇ ಬರುತ್ತೆ. ಅಲ್ಲಿ ಡಿನಾಮಿನೇಟರ್ ಲೀನಿಯರ್ ಟರ್ಮ್ಸ್ ಇದೆ ಅಲ್ವಾ? ಇನ್ನೊಂದು ಲಾಗ್ x plus 2 ಬರುತ್ತೆ, ಎರಡೂ ಬರುತ್ತೆ. ಸೊ ಕೋಎಫಿಷಿಯಂಟ್ ಫೈಂಡ್ ಮಾಡಿ. ಕೋಎಫಿಷಿಯಂಟ್ ಫೈಂಡ್ ಮಾಡೋಕೆ ಏನು ಮಾಡಬೇಕು? ಇದ್ರಿಗಿದೆಯಲ್ವಾ, ಅದು 0 ಆಗಬೇಕು. x plus 1 0 ಅಂದರೆ x -1. ಸಬ್ಸ್ಟಿಟ್ಯೂಟ್ x -1 ಈಕ್ವಲ್ ಟು ಅದರ್ ಫ್ಯಾಕ್ಟರ್ಸ್. ಲಾಗ್ ಎಫ್ x plus 1 ಅಲ್ಲಿ x plus 1 0 ಆಗಬೇಕಂತ ಹೇಳಿದ್ರೆ, ಸಿನ್ಸ್ ಯು ಆರ್ ಟೇಕಿಂಗ್ ದಿಸ್ ಟರ್ಮ್ ಶುಡ್ ಬಿಕಮ್ 0. ಸೊ x should be -1. To get the coefficient, that -1 you have to substitute here. When substitute -1 here, what happens? -1 -2 divided by -1 ಹಾಕಿದ್ರೆ 2 into -1 -2. -2 divided by -1 plus 2 ಏನಾಗುತ್ತೆ? 1 ಆಗುತ್ತೆ. ಸೊ ಕೋಎಫಿಷಿಯಂಟ್ ಬಂದು -2 ಬರಬೇಕು. ಅದಾದಮೇಲೆ ಲಾಗ್ x plus 2 ಬಂದಾಗ x is equal to -2 ಹಾಕಿದ್ರೆ 0 ಆಗುತ್ತೆ. ಟು ಗೆಟ್ ದ ಕೋಎಫಿಷಿಯಂಟ್ ಪುಟ್ ದಟ್ -2 ಹಿಯರ್. 2 into -2 ಬಂದು -4 ಆಗುತ್ತೆ. -2 plus 1 ಬಂದು -1 ಆಗುತ್ತೆ. -4 divided by -1 4. Is my answer is correct? Correct. Let's go for next question. ಅದಾದಮೇಲೆ ನೆಕ್ಸ್ಟು ಇದಕ್ಕೇನು ಮಾಡಕ್ಕೆ ನೀವೀಗ, ಯು ಹ್ಯಾವ್ ಟು ಡೂ ಇಟ್ ಬೈ ಯೋರ್ ಸೆಲ್ಫ್. ಸೊ ವೆನ್ ಯು ಹ್ಯಾವ್ ಸ್ಕ್ವೇರ್ ಟರ್ಮ್, ವಾಟ್ ಯು ಶುಡ್ ಡೂ? x divided by -1 into you can write however you want. ಸೊ ನಾನೇನು ಮಾಡ್ಬೋದು ಇದನ್ನ? a divided by x -1. ನಾನು ಫಸ್ಟ್ ಟರ್ಮ್ ಯೂಶಲಿ x -1 ತೊಗೊತೀನಿ. ಅದಾದಮೇಲೆ bx plus c ಅಂತ ತೊಗೊಬೋದು. bx plus c divided by x square plus 1 ತೊಗೊಬೋದು. ನೀವೇನು ಮಾಡಬೇಕು? ಸರ್ ಇಲ್ಲಿ ಶಾರ್ಟ್ಕಟ್ ಯೂಸ್ ಮಾಡೋಕ್ಕಾಗುತ್ತಾ? ಇಲ್ಲ, ಆಗೋದಿಲ್ಲ. ಯಾಕೆ? x ಸ್ಕ್ವೇರ್ ಇದೆ ಅಲ್ಲಿ. ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಲೀನಿಯರ್ ಟರ್ಮ್ಸ್. ಒಂದು ವೇಳೆ ಇಲ್ಲಿ ಏನಾದರೂ x plus 1 ಬರೀ x ಇದ್ದಿದ್ರೆ ಯು ಕ್ಯಾನ್ ಯೂಸ್ ಇಟ್. ಬಟ್ ಒಂದು ವೇಳೆ ಅಲ್ಲಿ x ಸ್ಕ್ವೇರ್ ಇದೆ, ಸೊ ವಿ ಕಾಂಟ್ ಯೂಸ್ ಇಟ್. ಸೊ ಈಗ ಸೇಮ್ ಮಕ್ಕಳೇ, ಸೇಮ್ ಥಿಂಗ್. ನನಗೆ ಬೋರ್ ಹೊಡ್ಬಿಟ್ಟು ಸೇಮ್ ಕ್ವೆಶನ್ ಟೀಚ್ ಮಾಡಿ. ವೆರಿ ಈಸಿ. x square plus 1 into bx plus c into x -1. ಈಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಫೈಂಡ್ a b c ವ್ಯಾಲ್ಯೂಸ್. ನಾವೀಗ ಏನು ಮಾಡ್ತೀವಿ?
ಯು ಕ್ಯಾನ್ ಡೂ ಕಂಪೇರಿಂಗ್ ಕೋಎಫಿಷಿಯಂಟ್ಸ್, ಯು ಕ್ಯಾನ್ ಡೂ ವಾಟ್ ಇಸ್ ದಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ ಒಂದಂತೂ ಆರಾಮಾಗಿ ಮಾಡ್ಬೋದು. ಎಕ್ಸ್ ಇಸ್ ಇಕ್ವಲ್ ಟು 1 ಹಾಕಿದ್ರೆ ನಂಗೆ ಈಸಿಯಾಗಿ ಒಂದು ಆನ್ಸರ್ ಬಂದ್ಬಿಡುತ್ತೆ, ಬಿಕಾಸ್ ಈ ಟರ್ಮ್ 0 ಆಗ್ಬಿಡುತ್ತಾ ಎಕ್ಸ್ ಇಸ್ ಇಕ್ವಲ್ ಟು 1 ಹಾಕಿದ್ರೆ. ಸೊ ಇಟ್ಸ್ ವೆರಿ ಈಸಿ ಫಾರ್ ಮಿ ಇಫ್ ಐ ಪುಟ್ ಎಕ್ಸ್ ಇಸ್ ಇಕ್ವಲ್ ಟು 1. ಲಕ್ಕಿಲಿ ಇಲ್ಲಿ 1 ಬರುತ್ತೆ, 1 - 1 0 ಆಯಿತು. ಎರಡು ಬಿ ಮತ್ತು ಸಿ ಎರಡೂ 0 ಆಗ್ಬಿಡುತ್ತೆ, ಬಿಕಾಸ್ 0 ಇಂಟು ಸಮಥಿಂಗ್ ಇಸ್ 0. ಓ ಐ ಆಮ್ ವೆರಿ ಹ್ಯಾಪಿ. ಸೊ ನಾನು ಆಫ್ಟರ್ ವರ್ಡ್ಸ್ ವಾಟ್ ಹ್ಯಾಪನ್ಸ್ ನಾವು ಎಕ್ಸ್ ಇಸ್ ಇಕ್ವಲ್ ಟು 1 ಹಾಕಿದಾಗ ನನಗೆ ಇಲ್ಲೂ ಕೂಡ ನಿಮಗೆ ಎ ಇಂಟು 1 + 1. ಸೊ ನಿಮಗೆ 1² + 1 2 ಬರುತ್ತೆ. ಸೊ 2a ಇಸ್ ಇಕ್ವಲ್ ಟು 1 ಆಗುತ್ತೆ. ಅದಾದಮೇಲೆ ಎ ಇಸ್ ಇಕ್ವಲ್ ಟು ಹಾಫ್. ಸೊ ವಿ ಆರ್ ವೆರಿ ಹ್ಯಾಪಿ, ವೆರಿ ಈಸಿಲಿ ವಿ ಗಾಟ್ ಇಟ್. ಆಯಿತು. ಈಗ ಬಿ ಎಕ್ಸ್ ಪ್ಲಸ್ ಹೆಂಗೆ ಫೈಂಡ್ ಮಾಡ್ತೀಯಾ? ನಾನಿಲ್ಲಿ ಏನಾದರೂ ಎಕ್ಸ್ ಇಸ್ ಇಕ್ವಲ್ ಟು -1 ಹಾಕಿದ್ರೂ 0 ಆಗೋದಿಲ್ಲ, -2 ಹಾಕಿದ್ರು 0 ಆಗೋದು, ಬಿಕಾಸ್ ಸ್ಕ್ವೇರ್ ಇದೆಯಲ್ವಾ, ಆಗೋದಿಲ್ಲ 0. ಅರ್ಥ ಆಯ್ತಾ? ಆಗ ನೀವೇನು ಮಾಡಬೇಕು, ಈಗ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದ್ರೆ ಯು ಹ್ಯಾವ್ ಟು ರ್ಯಾಂಡಮ್ಲಿ ಸಬ್ಸ್ಟಿಟ್ಯೂಟ್ ಒನ್ ಮೋರ್ ವ್ಯಾಲ್ಯೂ ಫಾರ್ ದಿಸ್, ಗೆಟ್ ಒನ್ ಈಕ್ವೇಷನ್, ಅಂದರೆ ಅದರಲ್ಲಿ ಎ ಬಿ ಸಿ 3 ಇರುತ್ತೆ. ಅದರಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದಾದಮೇಲೆ ಬಿ ಸಿ ಬರುತ್ತೆ, ಒಂದು ಈಕ್ವೇಷನ್ ಬಿ ಸಿ ಇಸ್ ಸಮಥಿಂಗ್ ಈಕ್ವೇಷನ್ ಬರುತ್ತೆ, ಇನ್ನೂ ಒಂದು ವ್ಯಾಲ್ಯೂ ತೊಗೊಬೇಕು, ಮತ್ತೆ ಇನ್ನೊಂದು ಬಿ ಸಿ ಈಕ್ವೇಷನ್ ತೊಗೊಬೇಕು. ಅವೆರಡೂ ಸಾಲ್ವ್ ಮಾಡಿದ್ರೆ ಬಿ ಆ್ಯಂಡ್ ಸಿ ಬರುತ್ತೆ. ಓ ಮೈ ಗಾಡ್, ಅಲ್ವಾ? ಕಷ್ಟ ಅಲ್ವಾ? ಇಲ್ಲ ಏನಾದರೂ ಹೋಗಲಿ, ಎಕ್ಸ್ 0 ಅಂತ ಕಣ ಹೋಗಲಿ. ಓ ಎಕ್ಸ್ 0 ಅಂತ ಟ್ರೈ ಮಾಡೋ. ಐ ಡಿಂಟ್ ಟ್ರೈ, ನನಗೆ ತಲೆಯಲ್ಲಿ ಬಂದು ಈಗ ತಾನು ತಲೆಯಲ್ಲಿ ಓಡ್ತಾ ಇದೆ. ಎಕ್ಸ್ 0 ಹಾಕಿದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಐ ಟೆಲ್ ಕಂಪೇರಿಂಗ್ ಕೋಎಫಿಷಿಯಂಟ್ಸ್, ಐ ಟೆಲ್ ಯು. ಎಕ್ಸ್ 0 ಹಾಕಿದ್ರೆ 0 ಶುಡ್ ಬಿ ಈಕ್ವಲ್ ಟು ಎ. ಇದೇನಾಗುತ್ತೆ ಇಲ್ಲಿ 0 ಆಗ್ಬಿಡುತ್ತೆ, ಸಿ ಬರುತ್ತೆ, ಪ್ಲಸ್ ಸಿ ಅಂತ ಬರುತ್ತೆ ಇಲ್ಲಿ. ಇದು 0 ಹಾಕಿದ್ರೆ -1 ಅಲ್ಲ, ಸಾರಿ 0 ಹಾಕಿದಾಗ ಹಿಂಗೆ ಫೈನ್ ಮಾಡೋದು, ಸಾರಿ. ಸೊ 0 ಹಾಕಿದಾಗ ಏನಾಗುತ್ತೆ, ಸಿ ಬರುತ್ತೆ, ಇಲ್ಲಿ 0 -1 ಬರುತ್ತೆ, ಮೈನಸ್ ಸಿ. ಓ ಕರೆಕ್ಟು, ಎ ಮೈನಸ್ ಸಿ ಮಸ್ಟ್ ಬಿ 0 ಅಂತ. ಬಟ್ ಈಗ ನಾವು ಫೈನ್ ಮಾಡ್ಬೋದು. ಈಗ ಒಂದು ವೇಳೆ ಎ ಬಂದು ಹಾಫ್ ಇದ್ದರೆ, ಎ ಈಸ್ ಈಕ್ವಲ್ ಟು ಸಿ ಅಲ್ವಾ? ಆಯಿತು. ಸೊ ಸಾರಿ, ಎ ಈಸ್ ಈಕ್ವಲ್ ಟು ಸಿ ಬರುತ್ತೆ. ಸೊ ಎ ಈಸ್ ಈಕ್ವಲ್ ಟು ಸಿ, ದೇರ್ಫೋರ್ ಸಿ ಮಸ್ಟ್ ಬಿ ಈಕ್ವಲ್ ಟು, ಐ ಗಾಟ್ ಇಟ್ ಹಾಫ್. ಗುಡ್, ನಂಗೆ ಈಗ ತಲೆಗೆ ಮಾಡ್ಬಿಡ್ತು. ನಾನು ಅಂದ್ಕೊಂಡು ಕಂಪೇರಿಂಗ್ ಕೋಎಫಿಷಿಯಂಟ್ ಮಾಡೋಣ ಅಂದ್ಬಿಟ್ಟು, ಬಟ್ ಯು ಕ್ಯಾನ್ ಡೂ ದಿಸ್ ಆಲ್ಸೋ. ಸಿ ಈಸ್ ಈಕ್ವಲ್ ಟು ಹಾಫ್ ಬಂತ, ಮತ್ತೆ ಈಗ ಬಿ ಫೈನ್ ಮಾಡೋಕ್ಕಲ್ವಾ? ಸಿ ಈಸ್ ಈಕ್ವಲ್ ಟು ಹಾಫ್ ಬಂತ, ಮತ್ತೆ ಬಿ ಫೈನ್ ಮಾಡೋಕ್ಕಂದ್ರೆ ಏನು ಮಾಡಲಿ? ಈಗ ಹೆಂಗೆ ಬಿ ಫೈನ್ ಮಾಡಲಿ ನನಗೆ? ಅದೇ ರ್ಯಾಂಡಮ್ ಒಂದು ಈಕ್ವೇಷನ್ ಬರೋದು ನಾವೀಗ. ಸೊ ವಾಟ್ ಯು ಕ್ಯಾನ್ ಡೂ, you can substitute x is equal to 2 and get a random equation, and then substitute a and c in that, you will get the value of p. Adar badlu, instead of that, we can do comparing coefficients. No, ಇನ್ನೊಂದು ಮೆಥಡ್ ಇದೆ ಅಲ್ವಾ? ಸೊ ನೋಡ್ರಿ, ಫಸ್ಟ್ x² ಈ ಕಡೆ ಇದೆಯಾ? ಇಲ್ಲಿ x² ಇಲ್ಲ ನೋಡಿ. ಇಲ್ಲಿ ಇದು x² a ಇಂಟು x². ಸೊ x² ಕೋಎಫಿಷಿಯಂಟ್ a ಇದೆಯಾ? ಇಲ್ಲಿ ನೋಡಿ ಇಲ್ಲಿ ನಾನು x ಸಬ್ಸ್ಟಿಟ್ಯೂಟ್ ಮಾಡಿದಾಗ b ಇಂಟು x² ಕೋಎಫಿಷಿಯಂಟ್ b ಇದೆಯಾ? ಇಲ್ಲಿ ಪ್ಲಸ್ ಇದೆಯಾ? ಸೊ ಇನ್ನೊಂದು ಈಕ್ವೇಷನ್ ಏನಾಗುತ್ತೆ ನಮ್ಗೆ ಈಗ, a plus b must be equal to comparing coefficients. But comparing coefficients, the a plus b must be equal to this side ಏನಿದೆ x² ಇಲ್ಲ, 0. ನನಗೆ ಆಲ್ರೆಡಿ ಹಾಫ್ ಅಂತ ಗೊತ್ತು. ವಾಟ್ ಈಸ್ ಬಿ ನಾವು? ಬಿ ಮಸ್ಟ್ ಬಿ ಮೈನಸ್ ಹಾಫ್. ಎ ಹಾಫ್ ಆದರೆ ಬಿ ಮೈನಸ್ ಹಾಫ್ ಅಲ್ವಾ? ಸೊ ಬಿ ಬಂದು ಏನಾಗುತ್ತೆ ಈಗ ಮೈನಸ್ ಹಾಫ್ ಬರುತ್ತೆ ಅಷ್ಟೇ. ಸೊ ನೀವೇನಾಗುತ್ತೆ, ಈ ಕಂಪೇರಿಂಗ್ ಕೋಎಫಿಷಿಯಂಟ್ಸು ಅದಾದಮೇಲೆ ಈ ಸಬ್ಸ್ಟಿಟ್ಯೂಷನ್ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೀವೆಲ್ಲ ಹೈಯರ್ ಎಜುಕೇಷನ್ ಹೈಯರ್ ಮ್ಯಾಥಮೆಟಿಕ್ಸ್ ಹೋಗ್ತೀರಾ ನೋಡಿ, ಇಂಜಿನಿಯರಿಂಗ್ ತೊಗೊಂಡಾಗ ಈ ಮೆಥಡ್ ತುಂಬಾ ಹೆಲ್ಪ್ ಆಗುತ್ತೆ. ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ನಾನು ಕಾಲೇಜ್ ಇರಬೇಕಾದ್ರೆ ನಾನು ಫಾಸ್ಟಾಗಿ ಐ ವಾಸ್ ಒನ್ ಫಸ್ಟ್ ಪರ್ಸನ್ ಟು ಡೂ ANB ಫಸ್ಟ್ ಮ್ಯಾಥಮೆಟಿಕ್ಸಲ್ಲಿ. ANB ಫಸ್ಟ್ ನಾನು ಫೈಂಡ್ ಮಾಡ್ತಾ ಇದ್ದೆ. ನನಗೂ ಪಿ ಯು ಸಿಲಿ ಅಷ್ಟು ಚೆನ್ನಾಗಿ ಗೊತ್ತು, ನನಗೂ ಪಿ ಯು ಸಿಯಲ್ಲಿ ಅಷ್ಟೊಂದು ಎಕ್ಸ್ಪರ್ಟೀಸ್ ಇರಲಿಲ್ಲ. ಬಟ್ ವೆನ್ ಐ ವೆಂಟ್ ಇನ್ ಇಂಜಿನಿಯರಿಂಗ್, ರೈಟ್, ಐ ಡಿಡ್ ಲಾಟ್. ಅದನ್ನೇ ನಂಗೆ ತುಂಬ ಮೆಥಡ್ಸ್ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಈ ಎ ಬಿ ಸಿ ವ್ಯಾಲ್ಯೂ ಬಂತ, ಒಂದು ವೇಳೆ ನೀವು ಇನ್ನೂ ಚೆಕ್ ಮಾಡಬೇಕಾ, ಒಂದು ವೇಳೆ ಕಂಪೇರಿಂಗ್ ಯು ವಾಂಟ್ ಟು ಕಂಪೇರ್ ದ ಕಾನ್ಸ್ಟೆಂಟ್ಸ್ ನಾವು, ಆರ್ ಯು ವಾಂಟ್ ಟು ಕಂಪೇರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಯು ಕ್ಯಾನ್ ಡೂ ದಟ್ ಆಲ್ಸೋ. ನೋಡಿ ಇಲ್ಲಿ ಎಕ್ಸೆಲ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಎ ಇಂಟು x² ಎ ಬಂದುಬಿಡುತ್ತೆ, ಬಿ ಇಂಟು x² ಬರುತ್ತಾ, ಸಿ ಇಂಟು ಎಕ್ಸ್ ನೋಡಿ ಇಲ್ಲಿ ಸಿ ಇಂಟು ಎಕ್ಸ್ ಇದೆ, ಅಲ್ಲಿ ಮತ್ತೆ ಎಕ್ಸ್ ಬರುತ್ತೆ, ಮತ್ತೆ ನೋಡಿ ಬಿ ಇಂಟು ಎಕ್ಸ್ ಬರುತ್ತೆ. ಸೊ ಇಲ್ಲಿ ಸಿ ಎಕ್ಸ್ ಬರುತ್ತೆ, ಸಿ ಇಂಟು ಎಕ್ಸ್ ಬರುತ್ತೆ, ಮೈನಸ್ ಬಿ ಇಂಟು ಎಕ್ಸ್ ಬರುತ್ತೆ, ಆ್ಯಂಡ್ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಸೈಡ್ ಎಕ್ಸ್ ಇದೆ. ಅರ್ಥ ಆಯ್ತಾ? ಸೊ ಎಕ್ಸ್ ಕೋಎಫಿಷಿಯಂಟ್ ಈ ಕಡೆ ಏನಿದೆ, ಈ ಕಡೆ 1 ಇದೆಯಾ? ಸೊ ಅಂದರೆ ಸಿ ಮೈನಸ್ ಬಿ ಮಸ್ಟ್ ಬಿ 1. ಇಸ್ ಇಟ್ ಮ್ಯಾಚಿಂಗ್? ಸಿ ಮೈನಸ್ ಬಿ ಮಸ್ಟ್ ಬಿ ಈಕ್ವಲ್ ಟು 1. ವೆರ್ ಇಸ್ ಸಿ? ಸಿ ಇಸ್ ಹಾಫ್. ವಾಟ್ ಈಸ್ ಬಿ? ಮೈನಸ್ ಹಾಫ್. ಮೈನಸ್ ಆಫ್ ಮೈನಸ್ ಹಾಫ್. ಸೊ ಹಾಫ್ ಪ್ಲಸ್ ಹಾಫ್, yes, that is 1. That means, thank God, correct. I am doing, so these values what I got is correct. ಅರ್ಥ ಆಯ್ತಾ? ಸೊ ಇದನ್ನು ನೀವು 2-3 ಮೆಥಡ್ ಗೊತ್ತಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಚೆಕ್ ಮಾಡ್ಬೋದು, 2-3 ಸಲ ಚೆಕ್ ಮಾಡ್ಬೋದು. ಈಗ ಆನ್ಸರ್ ಏನಾದ್ರು ಇದಕ್ಕೆ, ಈಗ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ನಾವು? ದಿಸ್ ಆನ್ಸರ್ ಬಿಕಮ್ಸ್, ಸೊ ವಾಟ್ ಎವರ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ x minus 1 into x² plus 1 ಈ ಥರ ಇದ್ದರೆ ನಾನೇನು ಬರ್ಬೋದು, ಎ ಡಿವೈಡ್, ವಾಟ್ ಇಸ್ ಮೈ ವ್ಯಾಲ್ಯೂ ಆಫ್ ಎ? ಇಲ್ಲಿದೆ, ಹಾಫ್ ಡಿವೈಡೆಡ್ ಬೈ ಪ್ಲಸ್ 1
plus bx. What is my b? Minus half. So minus of x plus c. What is c? What is c? C is half. Half divided by x square plus 1. ಹಾಗೆ ಇಂಟಿಗ್ರೇಟ್ ಮಾಡ್ಬೋದು. ಇಂಟಿಗ್ರೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು tx, ಇಂಟಿಗ್ರೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು dx. ಇದು ಆನ್ಸರ್ ಏನಿದು? ಹಾಫ್ ತೊಗೊಂಡ್ಬಿಟ್ರೆ ಆಚೆ ಇಲ್ಲಿ 1 ಇರುತ್ತೆ. ಸೊ ಆನ್ಸರ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್. ನಂಗೆ ಆನ್ಸರ್ ಬಂತು. ಇದನ್ನ ಹಿಂಗೆ ಮಾಡೋದು ಈಗ ಇಲ್ಲಿ ನೋಡಿ, ಇದನ್ನ ಮತ್ತೆ ಸ್ಪ್ಲಿಟ್ ಮಾಡೋಕೆ ಹೋಗ್ತೀವಿ ನಾವೀಗ. ಇಲ್ಲಿ 2 ಟರ್ಮ್ ಇದೆಯಲ್ವಾ, ನಾನೇ ಇದು ಆನ್ಸರ್ ನನಗೆ ಬಂತು. ಈಗ ಅಲ್ಲಿ ಸ್ಪ್ಲಿಟ್ ಫಸ್ಟ್ ನಾನು ಸ್ಪ್ಲಿಟ್ ಮಾಡಿ ಫಸ್ಟ್ ಬೈ ಮೈನಸ್ ಹಾಫ್ ಆಚೆ ತೊಗೊಂಡ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತಾ, ಇಲ್ಲಿ ಡಿ ಎಕ್ಸ್ ಬಂತಾ. ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ ಹಾಫ್ ಡಿವೈಡೆಡ್ ಬೈ ಮತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಯಾಕಂದರೆ ಇಲ್ಲಿ 2 ಟರ್ಮ್ ಇದೆ, ಸ್ಪ್ಲಿಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಆಲ್ರೆಡಿ ಇಂಟಿಗ್ರೇಟ್ ಆಗಿದೆ, ನಂಗೆ ಆಲ್ರೆಡಿ ಇಂಟಿಗ್ರೇಟ್ ಐ1 ಬಂದಿದೆ. ಈಗ I2 ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಆಗೇನು ಎಫ್ ಡ್ಯಾಶ್ ಆಫ್ ಎಕ್ಸಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೇಲೆ ಇದೆಯಾ, 2 ಇಲ್ವಾ, ಓಕೆ 2 ತೊಗೊಳ್ಳಿ. ಮತ್ತೇನು 1/4 1/2ನ ಮಲ್ಟಿಪ್ಲೈ ಮಾಡಬೇಕು. ಆಲ್ರೆಡಿ 1/2 ಇದೆ ಇಲ್ಲಿ. ಮತ್ತೆ ಸಿನ್ಸ್ ಐ ವಾಂಟೆಡ್ 2x ಹಿಯರ್ ಬಿಕಾಸ್ ಐ ವಾಂಟೆಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್, ಸೊ ಐ ಡಿಡ್ ದಿಸ್ ಒನ್. ಸೊ ಮೈನಸ್ ಅಂದರೆ ಮೈನಸ್, ಇದು 1/4 ಇದು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಆಯಿತಾ? ಅದಾದಮೇಲೆ ಇದು ಏನಿದು, ವಾಟ್ ಇಸ್ ನೀವು ಹೇಳ್ಬೇಕೀಗ, ಈ ಹಾಫ್ ಆಚೆ ಬರುತ್ತಾ? ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1/x square plus 1? tan inverse of x plus c. The final answer. So final answer ಇದು ಬರೆಯೋಣ ಬಿಡಿ, 1/2 log of x. ಅರ್ಥ ಆಯ್ತಾ ಈಗ? ಇದು ಫೈನಲ್ ಆನ್ಸರ್. ಸೊ ಇಲ್ಲಿ ಶಾರ್ಟ್ ಕಟ್ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಇದು ಅರ್ಥ ಆಗ್ತಾ ಇದೆಯಾ ಕ್ಲಿಯರ್ ಆಗಿ? ಎಲ್ಲ ನೋಟ್ಸಲ್ಲಿ ಬರ್ಕೊಳ್ಳಿ. ನಾನು ಏನೇನು ಹೇಳ್ತೀನಿ ಕೆಲವೊಂದ್ಸತಿ ನಾನು ಹೇಳ್ತಾ ಇರ್ತೀನಿ, ಬಟ್ ಅಲ್ಲಿ ಬರೆಯೋದಿಲ್ಲ. ಅದನ್ನು ನೀವು ಬರ್ಕೊಬೇಕು, ನೋಟ್ ಮಾಡ್ಕೊಬೇಕು. ಐ ವಾಂಟ್ ಯು ಟು ಬಿಕಮ್ ಎಕ್ಸ್ಪರ್ಟೈಸ್ ಇನ್ ಇಂಜಿನಿಯರಿಂಗ್. ಓಕೆ, ಇದನ್ನೇ ಹೇಗೆ ಮಾಡೋದು? ಬಟ್ ಟ್ರಿಗ್ನೋಮೆಟ್ರಿ ಕ್ವಶನ್ ತೊಗೊಂಡು ಈ ಕೆಲವೊಂದು ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮ್ ಬರೋದಿಲ್ಲ ಮಕ್ಕಳೇ. ನಾನೇ ಕೆಲವೊಂದು ಕ್ವಶನ್ ತೊಗೊತೀನಿ, ಯಾಕಂದರೆ ಐ ವಾಂಟ್ ನೀವೆಲ್ಲಾನು ಇಂಟಿಗ್ರೇಷನ್ ಅಂದರೆ ಭಯ ಬೀಳಬಾರ್ದು. sin x = t ಅಂತ ತೊಗೊಂಡ್ರೆ sin x ಡಿಫ್ರೆನ್ಸಿಯೇಷನ್ ಏನಪ್ಪ? cos x dx. cos x dx ಇದೆಯಾ ಅಲ್ಲ ಆಲ್ರೆಡಿ? ಹ್ಞೂ ಇದೆ ಸರ್, dt. ಆಯಿತು, ಆನ್ಸರ್ ಇರುತ್ತೆ ಈಗ dt ಡಿವೈಡೆಡ್ ಬೈ 1 - t ಆ್ಯಂಡ್ 2 - t ಅಂತ. ನೀವು ಹಿಂಗೆ ಬೇಕಾದ್ರೂ ಬರ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಈ ಥರ ಕೂಡ ಬರ್ಕೊಬೋದು. dt ಡಿವೈಡೆಡ್ ಬೈ t - 1 ಇಂಟು t - 2 ಕೂಡ ಈ ಥರ ಕೂಡ ಬರಿಬೋದು ಇದನ್ನ. ಅದಂಗೆ ಇದನ್ನು ಈ ಥರ ಬರೀತೀರ ನೀವು, ಐ ಕ್ಯಾನ್ ರೈಟ್ ಇಟ್. ಯಾಕಂದರೆ 1 - t ನಾನು ಬೇಕಾದರೆ ಮೈನಸ್ ಆಫ್ t - 1 ಬರಿಬೋದಲ್ವಾ? 1 - t ನ ಮೈನಸ್ ಆಫ್ t - 1 ಬರಿಬೋದು. ಅದೇ ರೀತಿ 2 - t ನಾನು ಮೈನಸ್ ಆಫ್ t - 2 ಅನ್ನು ಬರೀಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಬಾರ್ದು. ಸೊ ಐ ಕ್ಯಾನ್ ಆಬ್ವಿಯಸ್ಲಿ t - 1 ಇಂಟು t - ಅಗೇನ್. ಅಂದರೆ ಇಲ್ಲಿ ಏನಾಗುತ್ತೆ, ಲಕ್ಕಿಲಿ ಎರಡಕ್ಕೂ ನೆಗೆಟಿವ್ ಬರ್ತಾ ಇದೆ, ಅದಕ್ಕೆ ಪ್ಲಸ್ ಆಗುತ್ತೆ. ಒಂದು ವೇಳೆ ಇಲ್ಲಿ 1 - t ಇದೆ, ಇಲ್ಲಿ t - 2 ಇದೆ ಅಂತ ಆಗ ತೊಗೊಂಬೇಡಿ. ದರ್ ಇಸ್ ನೋ ಪಾಯಿಂಟ್ ಆಫ್ ಟೇಕಿಂಗ್ ದಟ್, ಬಿಕಾಸ್ ಅಲ್ಲಿ ಒಂದು ನೆಗೆಟಿವ್ ಬರುತ್ತೆ, ಮತ್ತೆ ಇನ್ನೊಂದು ನೆಗೆಟಿವ್ ಸಿಂಬಲ್ ನಿಮ್ಗೆ ಆಚೆ ಬರುತ್ತೆ. ಯು ಕ್ಯಾನ್ ಡೂ ದಟ್ ಟೈಮ್ ಆಲ್ಸೋ. ನಥಿಂಗ್ ವಿಲ್ ಹ್ಯಾಪನ್, ಗೆಟ್ ನೆಗೆಟಿವ್, ಕ್ಯಾನ್ ಕೀಪ್ ಇಟ್ ಔಟ್ ಸೈಡ್. ಆಯಿತಾ? ಈ ರೀತಿ. ಸೊ ಎರಡನ್ನೂ ಮಾಡೋದು ಸೇಮ್ ಇದೇ ಆನ್ಸರ್ ಆಲ್ರೆಡಿ ನಾನು ಮಾಡಿದ್ನಲ್ವ. ಸೊ ಇದು ಹೋಮ್ವರ್ಕ್ ನೀವೇ ಮಾಡಬೇಕು. ಐ ಥಿಂಕ್ ನನ್ನ ಪ್ರಕಾರ ಆನ್ಸರ್ ಬಂದು ಶಾರ್ಟ್ಕಟ್ ಯೂಸ್ ಮಾಡಲಾ, t - 1 ಯೂಸ್ ಮಾಡಿದ್ವಿ. t 1 ಆಗಬೇಕಲ್ವಾ? ಇಲ್ಲಿ 1, ಓಕೆ. ಇಲ್ಲಿ 1 ಆಗಬೇಕಾ? ಮೈನಸ್. ಸೊ ಮೈನಸ್ ಲಾಗ್ t + 1 ಬರುತ್ತೆ, ಮೈನಸ್ ಲಾಗ್ t - 1 ಬರುತ್ತೆ. ಅದಾದಮೇಲೆ ಇದು ನಂಗೆ t ಬೇಕಲ್ವಾ, 2 ಬೇಕಲ್ವಾ 0 ಆಗೋದಕ್ಕೆ. 2 ಹಾಕಿದ್ರೆ ಅಲ್ಲಿ 2 ಹಾಕ್ತೀನಿ, ಪ್ಲಸ್ 1 ಬರುತ್ತೆ. ಸೊ ಪ್ಲಸ್ 1 ಇಂಟು ಲಾಗ್ ಆಫ್ ಆಬ್ವಿಯಸ್ಲಿ t - 2 ಬರುತ್ತೆ. ಸಿನ್ಸ್ ಇಟ್ ಇಸ್ ದಿಸ್ ಮೈನಸ್ ದಿಸ್, ಆನ್ಸರ್ ಬಂದು ಲಾಗ್ ಆಫ್ t - 2 ಡಿವೈಡೆಡ್ ಬೈ t + 1 ಬರುತ್ತೆ. ಆ್ಯಂಡ್ ಆನ್ಸರ್ ಬಂದು ನಿಮಗೆ ಲಾಗ್ ಆಫ್ sin x - 2 ಡಿವೈಡೆಡ್ ಬೈ sin x + 1 ಬರುತ್ತೆ. ಒಂದು ವೇಳೆ NCERT ಬುಕ್ಕಲ್ಲಿ ಮೇ ಬಿ ದೇ ವುಡ್ ಗಿವನ್ ರಿವರ್ಸ್ ಆಲ್ಸೋ. ಪ್ರಾಬ್ಲಮ್ ಇದು, ದಿಸ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಡೂ 2 - sin x ಆ್ಯಂಡ್ 1 ಬೋತ್ ಆರ್ ಸೇಮ್. ಯಾಕೆ ಬೋತ್ ಆರ್ ಸೇಮ್ ಸರ್? 1 ಪ್ಲಸ್ ಬರ್ತಾ ಇದೆಯಾ, 1 ಮೈನಸ್. ಹೌ 1 ಪ್ಲಸ್ ಕೇಮ್ ಫ್ರಮ್ ವೇರ್ ಐ ಡಿಡ್, ದಿಸ್ ಅ ಮಿಸ್ಟೇಕ್. ಎಸ್ 1 ಮೈನಸ್. NCERT ಹಿಂಗೂ ಕೂಡ ಆನ್ಸರ್ ಬರುತ್ತೆ, 2 - sin x divided by, because if I take negative from here that you can cancel again. ಇಲ್ಲ ಸರ್ ನಾನು ಹೀಗೆ ಮಾಡ್ತೀನಿ, ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ಲೈಕ್ ದಿಸ್ ಓನ್ಲಿ. ಯಾಕೆ ಹೀಗೆ ಮಾಡಬಾರ್ದು ಅಂದರೆ ಸುಮ್ಮನೆ ಯು ಶುಡ್ ನಾಟ್ ಫರ್ಗೆಟ್ ದಟ್ t, ಬಿಕಾಸ್ ನೀನು 1/t ನೋಡಿ ಇಲ್ಲಿ ಈ ಥರ ಮಾಡಿದಾಗ ಇಂಟಿಗ್ರೇಷನ್ ಆಫ್ 1 - t ಬಂದು
ಲಾಗ್ ಆಫ್ 1 - t ಬರುತ್ತೆ. ಮತ್ತೆ ಟಿ ಡಿಫ್ರೆನ್ಸಿಯೇಷನ್ ಮತ್ತೆ -1 ಮಲ್ಟಿಪ್ಲೈ ಮಾಡೋಕ್ಕೆ. ಆ -1 ಎಂತಕ್ಕೆ ನಿಂಗೆ ಹೇಳಿದೆ. ಇಲ್ಲ ಸರ್ ಮಾಡ್ತೀನಿ ಅಂದರೆ ಹಂಗೂ ಬರುತ್ತೆ ಆನ್ಸರ್, ಹೆಂಗೆ ಮಾಡಿದ್ರು ಬರುತ್ತೆ ನೋಡಿ. ಈಗ ಇಂಟಿಗ್ರೇಷನ್ ಡಿವೈಡ್ ಬೈ ನಾನೇನು ಮಾಡ್ಬೋದು ಇದನ್ನ, ಹ್ಯಾವ್ ಟು ಫೈಂಡ್ a and b ಅಗೇನ್. ಸೊ 1/t - 1 ಇದನ್ನ ಐ ವಿಲ್ ಟೇಕ್ ದಿಸ್ ಒನ್. 1 divided by 1 - t. ಐ ಥಾಟ್ ಆಫ್ ಗಿವಿಂಗ್ ಯು ಹೋಮ್ವರ್ಕ್, ನಾನೇ ಮಾಡ್ತಾ ಇದ್ದೀನಿ ಈಗ. 2 - t, ಬಟ್ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೀವೇ ಟ್ರೈ ಮಾಡಿ. t ಪ್ಲಸ್ b ಡಿವೈಡ್ ಬೈ 2 - t ಆಗುತ್ತಾ? ಮಲ್ಟಿಪ್ಲೈ ಮಾಡ ಇಲ್ಲಿ. a ಇಂಟು 2 - t ಪ್ಲಸ್ b ಇಂಟು 1 - t ಬರುತ್ತಾ? ದಟ್ ಶುಡ್ ಬಿ ಈಕ್ವಲ್ ಟು 1. ಸೊ ಟಿ ನಾನು ಏನು ಮಾಡ್ತೀನಿ ಈಗ, t2 ಅಂತ ಹಾಕೋಣ. t2 ಅಂತ ಹಾಕೊಂಡ್ರೆ ನನಗೆ a ಎಷ್ಟು ಬರುತ್ತೆ? t2 ಅಂತ ಹಾಕೊಂಡ್ರೆ ಇದು -b ಮಸ್ಟ್ ಬಿ ಈಕ್ವಲ್ ಟು 1. -b ಮಸ್ಟ್ ಬಿ ಈಕ್ವಲ್ ಟು 1 ಆ್ಯಂಡ್ b ಶುಡ್ ಬಿ ಈಕ್ವಲ್ ಟು -. ನಾನು ಟಿ ಏನು ತೊಗೊತೀನಿ ಈಗ, 1 ಅಂತ ತೊಗೊಂಡ್ರೆ ಇದು 0 ಬರುತ್ತೆ, ಇಲ್ಲಿ ಬರುತ್ತೆ a 2 - 1 is 1, a must be equal to 1. ಅದಾದಮೇಲೆ ಸೊ ಇಲ್ಲಿ ಏನು ಬಂತು ನನಗೆ ಆನ್ಸರ್ ಈಗ, a ಬಂದು 1 divided by 1 - t ಬಂತ. b ಆನ್ಸರ್ ಏನು ಬಂತು, -1 divided by ಏನು ಬಂತು, 2 - t ಬಂತ. ಇದನ್ನು ಇಂಟಿಗ್ರೇಟ್ ಮಾಡೋಕೆ ಏನಾಗುತ್ತೆ, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಲಾಗ್ ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಳಿ, ಲಾಗ್ ಆಫ್ 1 - t ಇಂಟು -1. ಸರ್ ಏನಂತ ಇಂಟು -1? ಬಿಕಾಸ್ -t ಡಿಫ್ರೆನ್ಸಿಯೇಷನ್ -1 ಅಲ್ವಾ. ಆ್ಯಕ್ಚುಲಿ ಮತ್ತೆ ಇದನ್ನು ಮಾಡಬೇಕಂದ್ರೆ ನೀವು 1 - t ಮಸ್ಟ್ ಬಿ ಈಕ್ವಲ್ ಟು u1 ತಗೊಬೇಕು. -dt ಈಸ್ ಈಕ್ವಲ್ ಟು -du ಬರುತ್ತೆ. ಸೊ du ಈಸ್ ಈಕ್ವಲ್ ಟು -dt ಬರುತ್ತೆ. ಸೊ ಇಂಟಿಗ್ರೇಷನ್ -dt ಡಿವೈಡೆಡ್ ಬೈ u ಅಂತ ಬರುತ್ತೆ. ಸೊ ಮೈನಸ್ ಆಚೆ ತೊಗೊಬೇಕು, ಸಾರಿ -du ಬೈ u ಬರುತ್ತೆ, ಮೈನಸ್ ಆಚೆ ತೊಗೊಬೇಕು, ಮತ್ತೆ ಲಾಗ್ u ಬರುತ್ತೆ. ಈ ಥರ ಮಾಡಿಸ್ಬೇಕಾಗಿಲ್ಲ. ಸೊ ಒಂದು -log u. ನಾನೇನು ಹೇಳ್ತಾ ಇದ್ದೀನಿ ಅಂದರೆ 1 divided by 1 - t ಅಲ್ಲಪ್ಪ, 1 by something is log something. ಮತ್ತೆ ಕೆಳಗಡೆ ಏನಿದೆಯೋ 1 - t ಡಿಫ್ರೆನ್ಸಿಯೇಷನ್ ಅಂದರೆ -1 ಆಗುತ್ತೆ. ಆ -1 ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು. ಅದು ಬಿಕಾಸ್ ಎನಿವೇರ್ ಗೋನ್ ಟು ಗೆಟ್ ಹಿಯರ್ du is equal to -dt ಅಂತ. ಅದರಿಂದನೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಕನ್ವರ್ಟ್ ಮಾಡ್ಕೊಂಬಿಡಿ. ಯಾಕೆ ತಲೆ ಕೆಡ್ಸ್ಕೋದು, ಈ ನೆಗೆಟಿವ್ ಎಲ್ಲ ಯಾಕೆ ಸುಮ್ಮನೆ. ಅಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಯಾವುದೋ +- ಉಲ್ಟಾ ಆಗ್ಬಿಡುತ್ತೆ. ಒಂದು 2 ಮಾರ್ಕ್ಸ್ ಕಳ್ಕೊತೀರ, 1-2 ಮಾರ್ಕ್ಸ್. ಇಲ್ಲೇ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಈಸಿ ಅಲ್ವಾ. ಅದರಿಂದ -log ಬರುತ್ತೆ. ಸೊ ಇದೆಲ್ಲ ಬೇಡ ಆಯಿತಾ. ನಾವು ಯಾವತ್ತೇ ಮ್ಯಾಥ್ಸ್ನ ಸಿಂಪಲಾಗಿ ಕಳಿಬೇಕು. ಮತ್ತು ಆಲ್ರೆಡಿ ಮೈನಸ್ ಇದೆಯಾ, ಇಲ್ಲಿ -1 ಇದೆಯಾ. ಲಾಗ್ ಆಫ್ 2 - t ಬರುತ್ತಾ, ನಾನು ಚೆಕ್ ಮಾಡ್ದಂಗೆ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂದ್ಬಿಟ್ಟು. -t ಡಿಫ್ರೆನ್ಸಿಯೇಷನ್ ಮತ್ತೆ -1 ಬರುತ್ತಾ. ಸೊ ಇದಕ್ಕೆ ನೋಡಿ -1 ಲಾಗ್ ಆಫ್ 1 - t ಬರುತ್ತೆ. -* ಪ್ಲಸ್ ಲಾಗ್ ಆಫ್ 2 - t ಬರುತ್ತೆ. ಸೊ ಆನ್ಸರ್ ಇಸ್ ಕರೆಕ್ಟಾ. ಸೊ ನಿಮಗೆ ಆನ್ಸರ್ ಬಂದು ಲಾಗ್ ಆಫ್ 2 - t ಡಿವೈಡ್ ಬೈ 1 - t ಬರುತ್ತೆ. ನಾ ಹಾಗೆ ಹೇಳ್ದಂಗೆ ಬೋತ್ ಆರ್ ಸೇಮ್. ಸರ್ ನಿಮ್ಗೆ ಹೀಗೆ ಬಂತಲ್ವಾ, ನಾವು ಆ ಥರ ಮಾಡ್ಕೊಂಡು ಹೀಗೆ ಬರುತ್ತಲ್ವಾ, ಈ ಥರ ಮಾಡ್ಕೊಂಡು ಹೀಗೆ ಬರುತ್ತಲ್ವಾ, ಡಸಂಟ್ ಮ್ಯಾಟರ್. ಬಿಕಾಸ್ 2 - t 1 - t ಇಸ್ ಸೇಮ್ ಆ್ಯಸ್. ಈಗ ನೀವು ನ್ಯೂಮರೇಟರ್ ಮೈನಸ್ ಕಾಮನ್ ತೊಗೊಂಡ್ರೆ ನಿಮಗೆ t - 2 ಬರುತ್ತೆ. ಡಿನಾಮಿನೇಟರ್ ಮೈನಸ್ ಕಾಮನ್ ತೊಗೊಂಡ್ರೆ t - 1 ಬರುತ್ತೆ. ಸೊ ಮತ್ತೆ ಮೈನಸ್ ಕ್ಯಾನ್ಸಲ್, ಯು ಗೆಟ್ ಎನಿವೇರ್ t - 2 ಬೈ t - 1. ಅದರಿಂದ ನಾನು ಹೇಳೋದು, ನೀವು ತಲೆ ಕೆಡ್ಸಿ ಡೋಂಟ್ ಟೇಕ್ ಕನ್ಫ್ಯೂಷನ್ ಮಕ್ಕಳೇ, ಬೇಡ. ನಾನು ಏನಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಲರ್ನ್ ದ ಶಾರ್ಟೆಸ್ಟ್ ಮೆಥಡ್. ಅದಕ್ಕೆ ಇನ್ನೊಂದು ಮೆಥಡ್ ಮಾಡಿದ್ರು ಬರುತ್ತೆ ಆನ್ಸರು, ಶಾರ್ಟಲ್ಲಿ ಮಾಡಿದ್ರು ಬರುತ್ತೆ, ಲಾಂಗಲ್ಲಿ ಮಾಡಿದ್ರು ಬರುತ್ತೆ. ಬಟ್ ನಾವು ಯಾವ್ದು ಈಸಿ ಇದೋ ಅದನ್ನು ಮಾಡಬೇಕು, ಅರ್ಥ ಆಯ್ತಾ. ಸೊ ಇಲ್ಲಿ ನಾನು ಬಿಗಿನಿಂಗಲ್ಲೇ ಕನ್ವರ್ಟ್ ಮಾಡಿದ್ರೆ ನಂಗೆ ಈಸಿ ಆಯಿತು. ನಂಗೆ ಆನ್ಸರ್ ಈ ಥರ ಬಂತು. ಯು ವಿಲ್ ಗೆಟ್ ಫುಲ್ ಔಟ್ ಆಫ್ ಫುಲ್. ನಿಮಗೆ sin x - 2 ಬೈ sin x - 1 ಬಂದು ಫುಲ್ ಆನ್ಸರ್ ಬರುತ್ತೆ. ನಿಮಗೆ ವಿಲ್ ಗೆಟ್ ಔಟ್ ಆಫ್ ಓನ್ಲಿ. ಬೋತ್ ಆರ್ ಸೇಮ್, ಅರ್ಥ ಆಯ್ತಾ. ಸೊ ಓಕೆ, ಐ ಥಿಂಕ್ ನಾನು ತುಂಬ ಐ ಹೋಪ್ ಹೇಗಿತ್ತು ಇಂಟಿಗ್ರೇಷನ್ ಲೆಕ್ಷನ್, ಹೌ ಯು ಫೀಲಿಂಗ್ ಮಕ್ಕಳೇ, ಹೇಗೆ ಅನಿಸ್ತಾ ಇದೆ ಇಂಟಿಗ್ರೇಷನು. ಸೊ ನಾನೇ ಬೇಕು ಅಂತ ಎಷ್ಟೊಂದು ಕಡೆ ಐ ಆಮ್ ಟೀಚಿಂಗ್ ಯು ಎಕ್ಸ್ಟ್ರಾ ಮೆಥಡ್ಸ್. ಕೆಲವೊಂದು ಮೆಥಡ್ಸ್ನ ಟೀಚ್ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಇನ್ನೂ ಈಸಿ ಆಗಲಿ ಅಂತ. ನನಗೆ ನೀವು ಕಮೆಂಟ್ ಮಾಡಿ ಹೇಳಿ, ಈಸಿ ಆಗ್ತಾ ಇದೆಯೋ ಇನ್ನೂ ಟಫ್ ಆಗ್ತಾ ಇದೆಯೋ ಅಂದ್ಬಿಟ್ಟು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಮಕ್ಕಳು, ಇಂಟಿಗ್ರೇಷನು ಒಂದು ಕ್ವಶನ್ ಕೊಟ್ಟು ಹಿಂಗೆ ಮಾಡ್ಕೊಂಡೋಗಿ, ಈ ಕ್ವಶನ್ ಕೊಟ್ಟು ಹಿಂಗೆ ಮಾಡ್ಕೊಂಡೋಗಿ, ಈ ಕ್ವಶನ್ ಕೊಟ್ಟು ಹಿಂಗೆ ಮಾಡ್ಕೊಂಡೋಗಿ. ಎಕ್ಸಾಮಲ್ಲಿ ಹೋದರೆ ಪಾಪ ಮಕ್ಕಳಿಗೆ ಒಂದು ಕ್ವಶನ್ ಕೊಟ್ಟಾಗ they'll think what to do, when to use partial fractions, when to use compounding square method, when to use ಇನ್ನೊಂದು ಯಾವ f' of x by f of x. ಕನ್ಫ್ಯೂಷನ್ ಆಗುತ್ತೆ. ದಟ್ಸ್ ದ ರೀಸನ್ ವೈ ಐಮ್ ಟೆಲಿಂಗ್ ಯು ಮೆಥಡ್ ಹೌ ಟು ಫಾಲೋ. ನನ್ನ ಇಂಟಿಗ್ರೇಷನ್ನ ಫಸ್ಟಿಂದ ಹಿಡಿದು ಲಾಸ್ಟಿಗೆ ಮುಗಿಸ್ಬಿಟ್ರೆ ವಿಲ್ ಬಿಕಮ್ ಎಕ್ಸ್ಪರ್ಟೈಸ್. ಐ ಹೋಪ್ ಯು ಎಂಜಾಯಿಂಗ್ ಇಂಟಿಗ್ರೇಷನ್. ಇಷ್ಟ ಆಗ್ತಾ ಇದೆ, ಡೋಂಟ್ ಫರ್ಗೆಟ್ ಟು ಕಮೆಂಟ್. ಇಂಟಿಗ್ರೇಷನ್ ಈಸ್ ಟ್ರಿಪಲ್ ಲವ್. ಇಂಟಿಗ್ರೇಷನ್ ಏನು ಟ್ರಿಪಲ್ ಲವ್. And see you in the next class, and take care ಮಕ್ಕಳೇ.
Bye bye. See you in the next class.